ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಾಕ್ಯ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕೆಂದು ಕೇಳಲಾಗಿ. ಕಣ್ಣುಗಳನ್ನು ಮುಚ್ಚೋಣ. ಸ್ತೋತ್ರ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ಈ ತಿಂಗಳು ಸಂಪೂರ್ಣವಾಗಿ ನಿಮ್ಮ ಕೃಪೆಯ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಕಳೆದ ತಿಂಗಳೆಲ್ಲವೂ ಕೂಡ ನಮ್ಮನ್ನು ಕಣ್ಮಣಿಯೋಪಾದಿಯಲ್ಲಿ ಕಾದಿದ್ದೀರಾ ದೇವರೇ. ಈ ವರ್ಷದ ಆರಂಭದಿಂದ ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮೊಂದಿಗೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಈ ವರ್ಷದ ಆರಂಭದಲ್ಲಿ ಇದ್ದಂಥ ಎಷ್ಟೋ ಜನ ಇಂದು ಇಲ್ಲ ದೇವರೇ. ನಾವು ನಿಮ್ಮ ಸಮ್ಮುಖದಲ್ಲಿ ಜೀವ ಉಳ್ಳವರಾಗಿ ಇದ್ದೇವೆ ದೇವರೇ. ನೀವು ತೋರಿದಂಥ ನಿಮ್ಮ ದಯೆಗಾಗಿ ಸ್ತೋತ್ರ. ನಾವೆಲ್ಲ ದೇವರಿಗೆ ಸ್ತೋತ್ರ ಮಾಡೋಣವ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವನೆಂಬುದಾಗಿ ದಾವೀದನು ಹೇಳಿದ ಪ್ರಕಾರ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವವರಾಗಿ, ಸ್ತೋತ್ರ ಸಲ್ಲಿಸುವವರಾಗಿ, ಅವರು ಮಾಡಿದ ಉಪಕಾರಕ್ಕೆ ಸ್ತೋತ್ರ ಸಲ್ಲಿಸುವವರಾಗಿ ಒಮ್ಮನಸ್ಸಿನಿಂದ ದೇವರಿಗೆ ಸ್ತೋತ್ರ ಮಾಡೋಣವ. ಈ 11 ತಿಂಗಳು ದೇವರು ನಮ್ಮನ್ನು ಕಾದಿದ್ದಾರೆ. 11 ತಿಂಗಳು ದೇವರು ನಮ್ಮನ್ನು ನಡೆಸಿದ್ದಾರೆ, ಪೋಷಿಸಿದ್ದಾರೆ, ಬೋಧಿಸಿದ್ದಾರೆ. ದೇವರು ಎಲ್ಲಾ ಸಮಯದಲ್ಲೂ ನಮ್ಮೊಂದಿಗೆ ಇದ್ದಾರೆ. ಎಷ್ಟೋ ವಿಧವಾದ ಪರಿಸ್ಥಿತಿಗಳು, ಎಷ್ಟೋ ಮನುಷ್ಯರುಗಳು ಎದುರಾಗಿ ಬಂದರು, ಎಷ್ಟೋ ಕಷ್ಟಕರವಾದ ಪರಿಸ್ಥಿತಿ ಎದುರಾಯಿತು, ಪ್ರಕೃತಿ ನಾಶನಗಳು ಬಂತು, ಎಷ್ಟೋ ಕೊರತೆಗಳು ಬಂದವು. ಎಲ್ಲಾ ಸಮಯದಲ್ಲೂ ಕೂಡ ದೇವರ ಕರವು ನಮ್ಮೊಂದಿಗೆ ಇತ್ತು. ನಮ್ಮನ್ನು ಬಿಟ್ಟುಕೊಡದಂತೆ ದೇವರು ಬೇಲಿ ಹಾಕಿ ಕಾಪಾಡಿದ್ದಾರೆ. ಕರ್ತನಿಗೆ ಸ್ತೋತ್ರ ಮಾಡೋಣವ. ಸ್ತೋತ್ರ ಸ್ತೋತ್ರ ದೇವರೇ. ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ಸ್ತೋತ್ರ. ನಮ್ಮ ಶರೀರಕ್ಕೆ ಮಾತ್ರವಲ್ಲ, ನಮ್ಮ ಆತ್ಮಕ್ಕೂ ಕೂಡ ಬೇಕಾದಂತ ಆಹಾರವನ್ನು ಕೊಟ್ಟು ಪೋಷಿಸಿದಂತ ನಿಮ್ಮ ದಯೆಗೋಸ್ಕರವಾಗಿ ನಿಮಗೆ ಸ್ತೋತ್ರ ದೇವರೇ. ಎಷ್ಟೋ ಕಡೆ ಸಿಗದೇ ಇರುವಂತಹ ಆತ್ಮಿಕ ಬೋಧನೆಯನ್ನು ನೀವು ನಮಗೆ ಅನುಗ್ರಹಿಸಿದಂತ ನಿಮ್ಮ ದಯೆಗೋಸ್ಕರವಾಗಿ ಸ್ತೋತ್ರ ಅಪ್ಪ. ನಮಗೆ ದ್ವಾರಗಳನ್ನು ತೆರೆದುಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಿಕ್ಷೇಪವನ್ನು ತೆರೆದು ನಮ್ಮನ್ನು ಪೋಷಿಸುತ್ತಾ ಇರುವುದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ದೇವರಾತ್ಮನೇ. ಆಕಾಶವನ್ನು ತೆರೆದು ಈ ವರ್ಷವೆಲ್ಲ ನಮಗೆ ಮನ್ನವನ್ನು ಅನುಗ್ರಹಿಸಿದ್ದೀರಾ, ಹಂಚಿಕೊಟ್ಟಿದ್ದೀರಾ ದೇವರೇ. ರೊಟ್ಟಿಯನ್ನು ತೆಗೆದು ಹಂಚಿಕೊಟ್ಟಿದ್ದೀರಾ ದೇವರೇ. ಇದನ್ನು ತೆಗೆದುಕೊಂಡು ತಿನ್ನಿ ಎಂಬುದಾಗಿ ನಿಮ್ಮ ಶರೀರವನ್ನು ನಮಗೋಸ್ಕರ ಅರಿದುಕೊಟ್ಟ ಹಾಗೆ ಕರ್ತನೆ, ಆಕಾಶವನ್ನು ತೆರೆದು ಮನ್ನಾದಿಂದ ನಮ್ಮನ್ನು ಪೋಷಿಸಿದಂತ ನಿಮ್ಮ ದಯೆಗಾಗಿ ಸ್ತೋತ್ರ ದೇವರೇ. ನಿಮಗೆ ಸ್ತೋತ್ರ ಅಪ್ಪ. ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ. ನಿಮಗೆ ಮಹಿಮೆ, ಮಹಿಮೆ, ಮಹಿಮೆ. ಈ ತಿಂಗಳೆಲ್ಲ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಜೀಸಸ್. ಎಷ್ಟೋ ದಿನಗಳಿಂದ ಪ್ರಾರ್ಥಿಸುತ್ತಾ ಇರುವಂತವರು, ಎಷ್ಟೋ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾ ಇರುವಂತವರು, ಹೃದಯದಲ್ಲಿ ಅಳುತ್ತಾ ಇರೋರಿಗಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ಈ ತಿಂಗಳು ಒಂದು ಉತ್ತರವನ್ನು ಕೊಡುವಂತ ತಿಂಗಳಾಗಿ, ದೇವರು ನಮ್ಮನ್ನು ಪೋಷಿಸುವಂತಹ ತಿಂಗಳಾಗಿ, ನಮ್ಮ ದೀರ್ಘಕಾಲದ ಪ್ರಾರ್ಥನೆಗೆ ಈ ತಿಂಗಳು ನೀವು ನಮಗೆ ಉತ್ತರ ಕೊಡುವಂತ ನಿಮ್ಮ ದಯೆಗಾಗಿ ಸ್ತೋತ್ರ ದೇವರೇ. ಸ್ತೋತ್ರ ದೇವರೇ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ಮಹಿಮೆ ಆವರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನೀವು ಮಾತ್ರ ಮಹಿಮೆ ಹೊಂದಿರಿ ದೇವರೇ. ಈ ವಾಕ್ಯಗಳೆಲ್ಲ 30, 60, 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಾಕ್ಯ. ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಯಾವ ಒಳ್ಳೆ ಕಾರ್ಯವನ್ನು ಮಾಡಬೇಕು? ಸಾಮಾನ್ಯವಾಗಿ ಆತ್ಮಿಕ ಜೀವಿತದ ಡೆಸ್ಟಿನೇಷನ್. ನಾವು ಯಾಕೆ ಯೇಸುವನ್ನು ಹುಡುಕುತ್ತಾ ಇದ್ದೇವೆ? ಅನೇಕ ಸಾರಿ ಹೇಳಿದ್ದೇವೆ, ಈಗಲೂ ಹೇಳುತ್ತೇವೆ. ಯೇಸುವನ್ನು ಹುಡುಕುವುದಕ್ಕೆ ಪ್ರಧಾನವಾದ ಕಾರಣ ಏನೆಂದರೆ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿಯೇ. ಲೋಕ ಪ್ರಕಾರಕ್ಕಾಗಿ ಪೌಲನು ಹೇಳುತ್ತಾರೆ, ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಭೂ ಸಂಬಂಧಕ್ಕಾಗಿ ನಾವು ಹುಡುಕಬಾರದಾ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳುತ್ತೇನೆ, ಭೂ ಸಂಬಂಧವಾದದನ್ನು ಪರಲೋಕ ಸರ್ವೇ ಸಾಧಾರಣವಾಗಿ ಕೊಡುತ್ತದೆ. ನಾವು ಅದನ್ನು ಕೇಳಬೇಕಾಗಿರುವಂತ ಅವಶ್ಯಕತೆನೇ ಇಲ್ಲ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಾಗ ಪರಲೋಕದಲ್ಲಿರುವಂತಹ ತಂದೆ ಮಾಡುವುದು ಅಧಿಕ ನಿಶ್ಚಯವಲ್ಲವಾ? ನಮಗೆ ಏನು ಅವಶ್ಯಕತೆ ಎಂದು ಪರಲೋಕದ ತಂದೆ ಮುಂಚಿತವಾಗಿ ಅರಿತಿದ್ದಾರೆ. ಆದ್ದರಿಂದ ಈ ಭೂ ಸಂಬಂಧದ ಕುರಿತಾಗಿ ನಾವು ಕೇಳುವಂತಹ ಅಥವಾ ವಿಜ್ಞಾಪಿಸುವಂತಹ ಅವಶ್ಯಕತೆ ಇಲ್ಲ. ದೇವರು ಬಹಳ ಸ್ಪಷ್ಟವಾಗಿ, ಒಬ್ಬರು ನನ್ನ ಹತ್ರ ಹೇಳಿದ್ರು, ಹಾಗಾದ್ರೆ ಬೇಡಿಕೊಳ್ಳಿರಿ ದೊರೆಯುವುದೆಂಬುದಾಗಿ ಹೇಳಿದ್ದಾರಲ್ಲ, ಅದೇನದು? ಅದನ್ನೇ ಲೂಕಾದಲ್ಲಿ ಹೇಳುವಾಗ ಪರಿಶುದ್ಧಾತ್ಮನ ಕುರಿತಾಗಿ ಎಂಬುದಾಗಿ ಹೇಳಲ್ಪಡುತ್ತದೆ. ಸೊ ಆದ್ದರಿಂದ ಕೆಳಗಿನವುಗಳನ್ನೆಲ್ಲ ಮೇಲಾದಂತವುಗಳನ್ನೇ ಹುಡುಕಿರಿ. ಹಾಗಾದರೆ ನಾವು ಯಾಕೆ ಸಭೆಗೆ ಬರುತ್ತೇವೆ, ಯಾಕೆ ಯೇಸುವನ್ನು ಹುಡುಕುತ್ತೇವೆ ಅಂದರೆ, ಬೇರೆ ಯಾರಿಂದಲೂ ಕೂಡ ಆಗದೇ ಇರುವಂತ ವಿಷಯ ಕೇವಲ ಆತನಿಂದ ಮಾತ್ರವೇ ಸಾಧ್ಯ. ನಿತ್ಯ ಜೀವಕ್ಕೆ ಪ್ರವೇಶಿಸುವಂತೆ ಮಾಡುವಂಥದ್ದು ಯಾರಿಂದಲೂ ಕೂಡ ನಿತ್ಯ ಜೀವಕ್ಕೆ ಕರೆದೊಯ್ಯಲು ಆಗುವುದಿಲ್ಲ. ಆದರೆ ಇಂದು ಅನೇಕರು ಅನೇಕ ಕಾರ್ಯಗಳನ್ನು ಹೇಳುತ್ತಾರೆ ಹೊರತು ಆಕಾಶದಿಂದ ಇಳಿದು ಬಂದವರು, ಆಕಾಶಕ್ಕೆ ಏರಿ ಹೋದವರು ಅವರು ಮಾತ್ರವೇ ಇದ್ದಾರೆ, ಬೇರೆ ಯಾರೂ ಇಲ್ಲ. ಆದ್ದರಿಂದಲೇ ಅವರು ಹೇಳುತ್ತಾರೆ, ನಾನೇ ಮಾರ್ಗವು. ನಾನೂ ಮಾರ್ಗ ಎಂಬುದಾಗಿ ಹೇಳಲಿಲ್ಲ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆ. ಹಾಗಾದರೆ ಈ ನಿತ್ಯ ಜೀವ, ಇದನ್ನೇ ಸಭೆಯು ಫೋಕಸ್ ಮಾಡಬೇಕು. ಉಳಿದದ್ದನ್ನು ಫೋಕಸ್ ಮಾಡುವುದು ಬೇಡವಾ? ಅಂದ್ರೆ ಅದು ತಾನಾಗಿ ಬರುತ್ತದೆ. ಅದಕ್ಕಾಗಿ ನಾವು ಕಾದಿರುವಂತ ಅವಶ್ಯಕತೆಯೂ ಇಲ್ಲ.
ಅದೆಲ್ಲವೂ ಕೂಡ ಹೇಗೆಂದರೆ, ಬೆಳಗ್ಗೆ ಹೇಗೆ ನಾವು ಕೇಳದೆ ಸೂರ್ಯನನ್ನು ಕಳುಹಿಸುತ್ತಾರೋ ಅದ್ರ ಪಾಡಿಗೆ ಬೆಳಗ್ಗೆ ತಾನಾಗಿ ಉದಯಿಸುತ್ತದೆ. ನಾವು ಕೇಳಿದ್ವಾ? ಅದ್ರ ಪಾಡಿಗೆ ಸುತ್ತುತ್ತಾ ಇರುತ್ತದೆ, ಚಂದ್ರ ಬರುತ್ತದೆ, ಸೂರ್ಯ ಬರುತ್ತದೆ. ಆ ರೀತಿಯಾಗಿ ಅಷ್ಟೊಂದು ಜೈಜಾಂಟಿಕ್ ಆಗಿ ಒಂದು ವಿಷಯವನ್ನು ಮಾಡುತ್ತಾರೆ ಅಂದರೆ, ನಮ್ಮ ಜೀವಿತಕ್ಕೆ ಅವಶ್ಯವಾದದೇನು? 3 ವೇಳೆ ಆಹಾರ ತಾನೆ. ಅದು ಡೈಲಿ ಬರುತ್ತದೆ, ಎಲ್ಲಿಂದಲಾದ್ರೂ ಬರುತ್ತದೆ, ಹೇಗಾದ್ರೂ ಬರುತ್ತದೆ, ಕರ್ತನು ಮಾಡುತ್ತಾರೆ. ಆದರೆ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ನಿತ್ಯ ಜೀವದ ಮೇಲೆ ಇರಬೇಕು. ಯಾವಾಗ ಬರುವಿಕೆ ಬರುತ್ತದೆ, ಯಾವಾಗ ದೇವರು ಬರುತ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಯಾವಾಗಲೇ ಹೋದರೂ ಕೂಡ ಪರಲೋಕಕ್ಕೆ ಪ್ರವೇಶಿಸಬೇಕೆಂಬುದಾಗಿರಬೇಕು. ಹಾಗಾದ್ರೆ ಆ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದು ಎನ್ನುವುದೇ ಇರುವುದರಲ್ಲಿಯೇ ಕಠಿಣವಾದ ವಿಷಯ. ಇದನ್ನು ದೇವರು ಹೇಳುವಾಗ ಇದೇ ಕಾರ್ಯವನ್ನು ಆನಂತರ ಪೇತ್ರನು ಕೇಳುವಾಗ ಇದು ಮನುಷ್ಯನಿಂದ ಸಾಧ್ಯವಾಗದೇ ಇರುವಂತದ್ದೇ, ಅದನ್ನೇ ಕೆಳಗೆ ಹೇಳುವಾಗ ಇದು ಮನುಷ್ಯನಿಂದ ಅಸಾಧ್ಯ ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರಿಂದ ಎಲ್ಲ ಸಾಧ್ಯ ಎಂಬುದಾಗಿ ಇದೆ. ನಿತ್ಯ ಜೀವ, ಪರಲೋಕಕ್ಕೆ ಹೋಗುವುದು ಎನ್ನುವಂಥದ್ದು, ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು, ಅದರ ಕುರಿತಾಗಿಯೇ ನಾವು ಇಂದು ನೋಡಲಿದ್ದೇವೆ. ನಮಗೆ ಗೊತ್ತಿರುವ ಪ್ರಕಾರ ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟನು, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡರು. ಇದನ್ನು ಹೊರತುಪಡಿಸಿ ಪರಲೋಕದ ಒಳಗೆ ಪ್ರವೇಶಿಸುವುದು, ಈ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದು ಯಾರೆಂಬುದಾಗಿ ನೋಡುವುದಾದರೆ, ಒಬ್ಬರ ಕುರಿತಾಗಿಯೇ ಪರಲೋಕಕ್ಕೆ ಪ್ರವೇಶಿಸಿದನು ಎಂಬುದಾಗಿ ಇದೆ. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ನಾವೇನ್ ಹೇಳುತ್ತೇವೆ ಅಂದ್ರೆ, ಪರಲೋಕಕ್ಕೆ ಹೋದವರು ಅವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ ಎಂಬುದಾಗಿ ಇದೆ. ಆದ್ರೆ ಈ ವಾಕ್ಯದಲ್ಲಿ ಎಲಿಯನು ಪರಲೋಕಕ್ಕೆ ಹೋದನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಇದೆ. ಆದರೆ ನಾವೇನ್ ನೋಡುತ್ತೇವೆ ಅಂದರೆ, ಪರಲೋಕಕ್ಕೆ ಹೋದಂತಹ ಸ್ಪಷ್ಟವಾಗಿ ಹೇಳಿದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಬೈಬಲ್ ನಲ್ಲಿ ಯಾರು ಅಂದರೆ ಎಲಿಯನ ಕುರಿತಾಗಿಯೇ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಎಲಿಯನ ಕುರಿತಾಗಿ ಮಾತ್ರ ಹೇಳಲ್ಪಟ್ಟಿದೆ. ಅದಕ್ಕೂ ಮುಂಚೆ ಇದ್ದಂತಹ ಭಕ್ತರು ಯಾರನ್ನು ಬೇಕಾದ್ರೂ ನೋಡಿರಿ, ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಪಾತಾಳಕ್ಕೆ ಹೋದರು ಎಂಬುದಾಗಿ ಅಲ್ಲಿ ಹೇಳಲ್ಪಡುತ್ತದೆ. ಯಾಕೋಬನಿಂದ ಆನಂತರವಾಗಿ ಯೋಬನು ಕೂಡ, ಕೀರ್ತನಗಾರನು ಎಲ್ಲರೂ ಕೂಡ ಹೇಳುವಾಗ, ದೇವರೇ ನಮ್ಮ ಆತ್ಮವನ್ನು ಕೆಳಗಿನ ಪಾತಾಳದಿಂದ ತಪ್ಪಿಸಿದ್ದೀರಾ. ಯಾಕೋಬನು ಹೇಳುತ್ತಾನೆ, ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣರಾಗುವಿರಿ. ಇನ್ನೊಂದು ಕಡೆ ಹೇಳುತ್ತಾರೆ, ನಾನು ಪಾತಾಳಕ್ಕೆ ಹೋಗಿ ನನ್ನ ಹಾಸಿಗೆಯನ್ನು ಹಾಕಿದರು. ಸೊ ಅವರೆಲ್ಲರೂ ಕೂಡ ಪಾತಾಳಕ್ಕೆ ಹೋಗಬೇಕೆಂದೇ ಇದ್ದರು. ಯಾಕಂದ್ರೆ ಯೇಸು ಬರುವ ತನಕ ನಿತ್ಯ ಜೀವಕ್ಕೆ ಮಾರ್ಗವಿಲ್ಲ. ಯಾಕಂದರೆ ಅವರೇ ಮಾರ್ಗ. ಅವರು ಬಂದರೇನೆ ಹೋಗುವುದಕ್ಕೆ ಸಾಧ್ಯ, ಅವರು ಇಲ್ಲದಿದ್ದರೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಇರುವಾಗ ಈ ವಾಕ್ಯ 2 ಅರಸರುಗಳು 2:11 ಹೇಳುತ್ತದೆ, ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎಂಬುದಾಗಿ. ಹಾಗಾದರೆ ಈ ಪರಲೋಕಕ್ಕೆ ಹೋದನು ಅಂದರೆ ಯೇಸು ಇಲ್ಲದೆ ಪರಲೋಕಕ್ಕೆ ಒಬ್ಬ ಹೋದನು ಅಂದರೆ, ಆ ರೀತಿಯಾಗಿ ನೋಡುವುದಾದರೆ ಮೊದಲು ಈ ಪರಲೋಕ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ನಾನು 2 ಕಾರ್ಯವನ್ನು ಇದರಲ್ಲಿ ಹೇಳಿ ನಂತರ ಸಂದೇಶಕ್ಕೆ ಹೋಗುತ್ತೇನೆ. ಪರಲೋಕ ಎನ್ನುವಂಥದ್ದು ಇಲ್ಲಿ ಏನು ಸೂಚಿಸುತ್ತದೆ ಅಂದರೆ ಪರಲೋಕ. ಹಾಗಂದ್ರೆ ಏನು ಅರ್ಥ ಅಂದರೆ ಬೇರೆ ಒಂದು ಲೋಕ. ಪರಲೋಕ ಅಂದ್ರೆ ಏನರ್ಥ? ಬೇರೆ ಲೋಕ. ಪರದೇಶಿ ಅಂದ್ರೆ ಏನು ಅಂದ್ರೆ ಬೇರೆ ಊರಿನವರು ಹಾಗೆಂದು ಅರ್ಥ. ಸ್ವದೇಶಿ ಅಂದ್ರೆ ಸ್ವಂತ ಊರಿನವರು. ಪರಲೋಕಕ್ಕೆ ಹೋದನು ಅಂದರೆ ಬೇರೆ ಲೋಕಕ್ಕೆ ಹೋದನು ಎಂಬುದಾಗಿ ಇದೆ. ಈ ಪರಲೋಕದಲ್ಲಿ ಅನೇಕ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಪರಲೋಕಗಳೇ ಆತನನ್ನು ಸ್ತುತಿಸಿರಿ, ಉನ್ನತೋನ್ನತವಾದ ಆಕಾಶವೇ ಆತನನ್ನು ಸ್ತುತಿಸಿರಿ. ಆಕಾಶಗಳಲ್ಲಿ 7 ಬಗೆಗಳಿದೆ ಎಂಬುದಾಗಿ ನಾವು ಸತ್ಯವೇದದ ಅಧ್ಯಯನದಲ್ಲಿ ನೋಡುತ್ತಾ ಇದ್ದೇವೆ. ಹಾಗಾದರೆ ಅವರು ಒಂದು ಆಕಾಶಕ್ಕೆ ಹೋದರು. ಅದು ಯಾವುದಾಗಿ ಇರುತ್ತದೆ ಎಂಬುದಾಗಿ ನೋಡುವುದಾದರೆ ಮ್ಯಾಕ್ಸಿಮಮ್ ಯಾವುದಾಗಿರುವುದಕ್ಕೆ ಅವಕಾಶ ಇರುತ್ತದೆ ಅಂದರೆ ಪ್ಯಾರಡೈಸ್. ಪರದೈಸಿ ಎನ್ನುವ ಆತ್ಮಗಳು ವಿಶ್ರಾಂತಿ ಮಾಡುವ ಸ್ಥಳದಲ್ಲಿ ಏನ್ ಮಾಡುವುದಕ್ಕೆ ಸಾಧ್ಯ? ಹೋಗುವುದಕ್ಕೆ ಸಾಧ್ಯ. ಯಾಕಂದ್ರೆ ಯೇಸು ಪುನರುತ್ಥಾನನಾದ ನಂತರ ಕಾವಲಲ್ಲಿ ಇದ್ದಂತ ಆತ್ಮಗಳಿಗೆ ಪ್ರಸಂಗ ಮಾಡಿ ಸಮಾಧಿಗಳು ತೆರೆಯಲ್ಪಟ್ಟವು. ಇವತ್ತು ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ. ಆ ರೀತಿಯಾಗಿ ಕಳ್ಳನನ್ನು ನೋಡಿ ಹೇಳುತ್ತಾರೆ. ಸೊ ಹಳೆಯ ಒಡಂಬಡಿಕೆಯ ಭಕ್ತರನ್ನು ಯೇಸು ಕ್ರಿಸ್ತನ ಕಾಲವಾದ ನಂತರ ಎಲ್ಲಿ ಕರೆದುಕೊಂಡು ಹೋದರು? ಪ್ಯಾರಡೈಸ್ಗೆ ಕರೆದುಕೊಂಡು ಹೋದರು. ಆ ಪ್ಯಾರಡೈಸ್ಗೆ ಎಲಿಯನು ಮುಂಚಿತವಾಗಿ ಏರಿ ಹೋದರು. ಅದುವೇ ಪರಲೋಕ ಎಂಬುದಾಗಿ ಹೇಳಲ್ಪಡುತ್ತದೆ, ಬೇರೆ ಲೋಕಕ್ಕೆ. ನಾವು ಅಂದುಕೊಂಡಿರುವಂತಹ ತಂದೆಯು ಇರುವಂತಹ ಪರಲೋಕಕ್ಕೆ ಅವರು ಹೋಗಲಿಲ್ಲ. ಅಲ್ಲಿ ಅವರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಪ್ರವೇಶಿಸಲಿಲ್ಲ. ಯೇಸು ಕ್ರಿಸ್ತನವರ ಬಲಪಾರ್ಶ್ವದಲ್ಲಿ ಕೂತುಕೊಂಡರು. ಅದನ್ನು ಹೊರತುಪಡಿಸಿ ಶಾರೀರಿಕವಾಗಿ ಹುಟ್ಟಿದ ಯಾರು ಕೂಡ ಆ ಪರಲೋಕಕ್ಕೆ ಹೋಗಲಿಲ್ಲ. ವಾಕ್ಯದ ಪ್ರಕಾರವಾಗಿ ಯಾರು ಹೋದರು ಎಂಬುದಾಗಿ ನೋಡುವುದಾದರೆ ಯೇಸು ಕ್ರಿಸ್ತನು ಮಾತ್ರ ಹೋಗಿದ್ದಾರೆ. ಆ ನಂತರ ಯೋಹಾನನಿಗೆ ಅದು ಆತ್ಮದಲ್ಲಿ ಪ್ರಕಟವಾಯಿತು. ಕರ್ತನ ದಿನದಲ್ಲಿ ನಾನು ದೇವರಾತ್ಮ ವಶನಾದೆನು, ಆಗಲೇ ಅವನಿಗೆ ಅದು ಪ್ರಕಟವಾಯಿತು. ಸೊ ಈ ಪರಲೋಕ ಎಂಬುದಾಗಿ ಎಲಿಯನು ಹೇಳುವಂಥದ್ದು ಯಾವುದೆಂದರೆ ಎಟರ್ನಲ್ ಲೈಫ್, ನಿತ್ಯ ಜೀವವೇ ಅದು. ಪ್ಯಾರಡೈಸ್ಗೆ ಹೋದರು. ಯಾಕಂದ್ರೆ ಪರದೇಶಿ ಮಧ್ಯದಲ್ಲಿ ಏನಿದೆ?
ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತೇನೆ. ಪ್ರಕಟಣೆ 2:7. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು, ಜೀವವೃಕ್ಷದ ಹಣ್ಣು ಅಂದ್ರೆ ನಿತ್ಯ ಜೀವವನ್ನು ಕೊಡುವಂತದ್ದು ಎಂದು ಅರ್ಥ. ಜೀವವೃಕ್ಷದ ಕುರಿತಾಗಿ ಅವರು ಕೈ ಚಾಚಿ ತಿಂದು ಎಂದೆಂದು ಜೀವಂತವಾಗಿ ಇರದಂತೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಆ ಜೀವವೃಕ್ಷ ಅಂದ್ರೆ ಮರ, ಅದರಲ್ಲಿರುವಂತದ್ದೇ ಹಣ್ಣು. ಅದನ್ನು ತಿನ್ನುವಂತವರು ಎಂದೆಂದು ಜೀವಂತವಾಗಿರುತ್ತಾರೆ. ಅದು ಎಲ್ಲಿದೆ ಅಂದರೆ ಪ್ಯಾರಡೈಸ್ ಅಲ್ಲಿ ಇದೆ, ನಡುವೆ ಇದೆ ಎಂದು ಯೇಸು ಹೇಳುತ್ತಾರೆ. ಹಾಗಂದ್ರೆ ಅವರೆಲ್ಲರೂ ಕೂಡ ಪರದೇಶಿಗೆ ಹೋಗುತ್ತಾರೆ ಅಂದ್ರೆ ನಿತ್ಯ ಜೀವಕ್ಕೆ ಹೋಗುತ್ತಾರೆ ಎಂಬುದಾಗಿ ಅರ್ಥ. ಸರಿ, ಈಗ ಎಲಿಯನು ನಿತ್ಯ ಜೀವದ ಒಳಗೆ, ಪರಲೋಕದೊಳಗೆ ಪ್ರವೇಶಿಸಿದನು ಎಂಬುದಾಗಿ ನೋಡುತ್ತೇವೆ. ಆದರೆ ಎಲಿಯನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕಕ್ಕೆ ಹೋದನೆನ್ನುವಂತ ವರ್ಡ್ ಅನ್ನು ಯಾಕೆ ಯೂಸ್ ಮಾಡಿದ್ದಾರೆ ಎಂದು ನೋಡುವುದಾದರೆ, ಎಲಿಯನನ್ನು ನಾವು ಒಂದೊಂದು ಕ್ಯಾರೆಕ್ಟರ್ ನೀವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದೊಂದು ವಿಷಯ ಹೇಳುತ್ತದೆ. ಉದಾಹರಣೆಗೆ ಇಸಾಕನನ್ನು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿ ನಾವೇನ್ ಮಾಡುತ್ತೇವೆ ನೋಡುತ್ತೇವೆ. ಆ ನಂತರ ಸಾರಾಳನ್ನು, ಹಾಗರಳನ್ನು, ಅವು 2 ಪ್ರಮಾಣಗಳೆಂಬುದಾಗಿ ಗಲಾತ್ಯದವರ ಪತ್ರಿಕೆಯಲ್ಲಿ ಹೇಳಲ್ಪಡುತ್ತದೆ. ಆ ನಂತರ ಮನ್ನಾವನ್ನು ಜ್ಞಾನ ಭೋಜನ ಎಂಬುದಾಗಿ ಹೇಳುತ್ತಾರೆ. ಬಂಡೆಯ ನೀರನ್ನು ಜ್ಞಾನ ಪಾನ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಇರುವಂತಹ ಒಂದೊಂದನ್ನು ಕೂಡ ನಾವು ಕಂಪ್ಯಾರಿಸನ್ ಮಾಡಿ ನೋಡುತ್ತೇವೆ. ಯೇಸು ಕ್ರಿಸ್ತನಿಗೂ ಯೋಸೇಫನಿಗೂ ಹತ್ತತ್ರ 25 ಕಂಪ್ಯಾರಿಸನ್ ಇದೆ. ಇವರನ್ನು 30 ಬೆಳ್ಳಿ ಕಾಸಿಗೆ ಮಾರಿದ್ರು, ಅವರನ್ನು 20 ಬೆಳ್ಳಿ ಕಾಸಿಗೆ ಮಾರಿದ್ರು. ಆನಂತರ ಅವರನ್ನು ಅನ್ಯರ ಕೈಗೆ ಒಪ್ಪಿಸಿಕೊಟ್ಟರು, ಇವರನ್ನು ರೋಮನರ ಕೈಗೆ ಒಪ್ಪಿಸಿಕೊಟ್ಟರು. ಅವರು ಇವರನ್ನು ಹೊಡೆದರು, ಇವರನ್ನು ತೆಗೆದುಕೊಂಡು ಹೋಗಿ ಗುಂಡಿಯೊಳಗೆ ಹಾಕಿದ್ರು. ಜೈಲಲ್ಲಿ ಇಬ್ಬರೊಂದಿಗೆ ಯೋಸೇಫನಿದ್ದರು. ಶಿಲುಬೆಯ ಮೇಲೆ ದೇವರು 2 ಕಳ್ಳರೊಂದಿಗೆ ಇದ್ದರು. ಒಬ್ಬ ಕಳ್ಳ ಸತ್ತು ಹೋದ, ಇನ್ನೊಬ್ಬ ಕಳ್ಳ ನಿತ್ಯ ಜೀವಕ್ಕೆ ಪ್ರವೇಶಿಸಿದ. ಅಲ್ಲಿ ಯೋಸೇಫನೊಂದಿಗೆ ನೋಡುವುದಾದರೆ ಒಬ್ಬ ಸತ್ತು ಹೋಗುತ್ತಾನೆ, ಒಬ್ಬ ಬಿಡುಗಡೆ ಹೊಂದುತ್ತಾನೆ. ಎಲ್ಲ ಕಂಪ್ಯಾರಿಸನ್ ಆಗಿ ಇರುತ್ತದೆ. ಕಡೆಯದಾಗಿ ನೋಡುವುದಾದ್ರೆ ಯೋಸೇಫನು ಫರೋಹನ ನಂತರದ ಸ್ಥಾನದಲ್ಲಿ ಕೂರುತ್ತಾರೆ, ಯೇಸು ಕ್ರಿಸ್ತನು ತಂದೆಗೆ ನಂತರದ ಸ್ಥಾನದಲ್ಲಿ ಕೂರುತ್ತಾರೆ. ಈ ಕಂಪ್ಯಾರಿಸನ್ ಇದೆ ನೋಡಿ. ಇದೇ ರೀತಿ ಎಲ್ಲರಿಗೂ ಇರುತ್ತದೆ. ಯೆಹೋಶುವನಿಗೆ ಇರುತ್ತದೆ, ಎಲಿಯನಿಗೆ ಇರುತ್ತದೆ, ಮೋಶೆಗೆ ಇರುತ್ತದೆ. ಯೇಸುವಿನೊಂದಿಗೆ ಕಂಪ್ಯಾರಿಸನ್ ನೀವು ಓದಬಹುದು. ಆ ರೀತಿ ಎಲಿಯನ ಕುರಿತಾಗಿ ನೋಡುವಾಗ ಎಲಿಯನು ಒಂದು ನ್ಯೂ ಟೆಸ್ಟಮೆಂಟ್ ಚರ್ಚಿಗೆ ಗುರುತಾಗಿದ್ದಾನೆ, ಮೆಲ್ಕಿಸೆದೇಕ್ ವಿಧಾನಕ್ಕೆ. ಅವರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅಂದರೆ ಎಲಿಯ ಎಲ್ಲಿಂದ ಬಂದ ಎಂಬುದಾಗಿ ಇರುವುದಿಲ್ಲ, ತಿಷ್ಬಿಯನಾದ ಎಲಿಯನ್ ಎಂಬುದಾಗಿ ಇರುತ್ತದೆ. ನೀವು ತಿಷ್ಬಿಯ ಎಂಬುದಾಗಿ ಹೋಗಿ ಹುಡುಕಿ ನೋಡುವುದಾದರೆ ಒಂದು ಅನ್ನೋನ್ ಸಿಟಿ ಎಂಬುದಾಗಿ ಹಾಕಿರುತ್ತಾರೆ. ಆ ಸಿಟಿ ಎಲ್ಲಿದೆ ಎಂಬುದಾಗಿಯೇ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಇದ್ದಿರಬಹುದು ಎಂಬುದಾಗಿ ಒಂದು ಗೆಸ್ ಅನ್ನು ಮಾಡುತ್ತಾರೆ. ಬಿಟ್ಟರೆ ಇಲ್ಲೇ ಇದೆ ಎಂಬುದಾಗಿ ಯಾರಿಂದಲೂ ಹೇಳುವುದಕ್ಕೆ ಆಗಿಲ್ಲ. ಅವರ ತಂದೆ ಯಾರು, ತಾಯಿ ಯಾರು, ಎಲ್ಲಿಂದ ಬಂದರು ಏನೂ ಗೊತ್ತಿಲ್ಲ. ಅದೇ ರೀತಿಯಾಗಿ ಅವರು ಏರಿ ಹೋಗುತ್ತಾರೆ. ಅವರಿಗೆ ಮರಣ ಇರುವುದಿಲ್ಲ, ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಹಾಗಾದರೆ ಮೆಲ್ಕಿಸೆದೇಕ್ ವಿಧಾನ ಎಂಬುದಾಗಿ ಹೇಳುವಂತಹ ಅದಕ್ಕೆ ಒಂದು ಮುಖ್ಯವಾದಂತಹ ಗುರುತಾಗಿ ಎಲಿಯನು ಇದ್ದಾರೆ. ಎಲಿಯ ಹಾಗೂ ಈ ಮೆಲ್ಕಿಸೆದೇಕನ ವಿಧಾನ, ಇದರೊಂದಿಗೆ ನ್ಯೂ ಟೆಸ್ಟಮೆಂಟ್ ಚರ್ಚ್ ಅನ್ನು ಧ್ಯಾನಿಸುವುದಾದರೆ ಅನೇಕ ಇರುತ್ತದೆ. 3.5 ವರ್ಷ ಅರಣ್ಯಕ್ಕೆ ಓಡಿ ಹೋಗುತ್ತಾರೆ, ನಿಮಗೆ ಗೊತ್ತು ಅಲ್ವಾ? ಸಭೆ 3.5 ವರ್ಷ ಅಡವಿಗೆ ಹೋಗುತ್ತದೆ, ಇಲ್ಲಿ 3 ವರ್ಷ ಉಪದ್ರವ ಇರುತ್ತದೆ. ಈ ರೀತಿಯಾಗಿ ಎಲಿಯನಿಗೂ ನ್ಯೂ ಟೆಸ್ಟಮೆಂಟ್ಗೂ ಅನೇಕ ಕಂಪ್ಯಾರಿಸನ್ ಇದೆ. ಆದರೆ ಇಂದು ನಾವು ಏನು ನೋಡಲಿದ್ದೇವೆ ಅಂದ್ರೆ, ಹೇಗೆ ಈ ಎಲಿಯನ್ನು ಪರಲೋಕಕ್ಕೆ ಏರಿ ಹೋದನು, ಅದೇ ಬಹಳ ಮುಖ್ಯ. ಸೊ ಅವರು ನ್ಯೂ ಟೆಸ್ಟಮೆಂಟ್ ಚರ್ಚ್ಗೆ ಗುರುತಾಗಿದ್ದಾರೆ, ಆದ್ದರಿಂದಲೇ ಅವರು ಪರಲೋಕಕ್ಕೆ ಹೋದರು ಎಂಬುದಾಗಿ ಹೇಳಲ್ಪಟ್ಟಿದೆ. ಕಾರಣ ನ್ಯೂ ಟೆಸ್ಟಮೆಂಟ್ ಚರ್ಚೆ ಮೊದಲು ಏನಾಗುತ್ತದೆ, ಪರಲೋಕದೊಳಗೆ ಪ್ರವೇಶಿಸಲಿದೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲನೇದಾಗಿ ಒಯ್ಯಲ್ಪಡುವರು, ಆನಂತರ ಜೀವದಿಂದಿರುವಂತ ನಾವು ಅವರೊಂದಿಗೆ ಆಕಾಶಕ್ಕೆ ಒಯ್ಯಲ್ಪಟ್ಟು ಅವರೊಂದಿಗೆ ಕಾಣಲ್ಪಡುವೆವು. ಎಲ್ಲಿ ಕಾಣಲ್ಪಡುವೆವು? ಪ್ರಕಟಣೆ 7:9 ಹೇಳುತ್ತದೆ, ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ. ಸೊ ನಾವೇ ಫಸ್ಟ್ ಪರಲೋಕಕ್ಕೆ ಪ್ರವೇಶಿಸುವಂತ ಚರ್ಚ್ ಆಗಿದ್ದೇವೆ, ನಾವಂದರೆ ನ್ಯೂ ಟೆಸ್ಟಮೆಂಟ್ ಚರ್ಚ್. ಸೊ ನಾವೇ ಅದರೊಳಗೆ ಪ್ರವೇಶಿಸುವವರಾಗಿ ಇದ್ದೇವೆ. ಆ ರೀತಿ ಇರುವಾಗ ಎಲಿಯನು ಹೇಗೆ ಇದರೊಳಗೆ ಪ್ರವೇಶಿಸಿದನು? ಎಲಿಯನ ಕುರಿತಾಗಿ ಯಾಕೋಬನ ಪುಸ್ತಕವು ಹೇಳುತ್ತದೆ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ, ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿ ಇದ್ದನು. ಅದೇ ಬಹಳ ಇಂಪಾರ್ಟೆಂಟ್. ಎಲಿಯನು ಅಸಾಧಾರಣವಾದ ಮನುಷ್ಯನಲ್ಲ. ಈ ಬೈಬಲ್ನಲ್ಲಿರುವ ಈ ಹೀರೋಸ್ಗಳನ್ನೆಲ್ಲ ನೀವು ಸೂಪರ್ ಹೀರೋಸ್ ಆಗಿ ನೋಡುತ್ತೀರಾ. ಸೂಪರ್ ಹೀರೋಸ್ ಬೇರೆ. ಸೂಪರ್ ಹೀರೋಸ್ ಯಾರಂದ್ರೆ ಸೂಪರ್ ಮ್ಯಾನ್, ಆಂಟ್ ಮ್ಯಾನ್, ಈ ರೀತಿಯಾಗಿ ಅನೇಕ ಮಕ್ಕಳು ನೋಡುತ್ತಾರೆ. ಸೂಪರ್ ಹೀರೋಸ್ ಅಂದರೆ ನೇಚರ್ಗೆ ಅಗೇನ್ಸ್ಟ್ ಆಗಿ, ಅಂದರೆ ಅವರು ಹಾರುತ್ತಾರೆ, ಏನೇನೋ ಮಾಡುತ್ತಾರೆ. ಎಲಿಯನು ಅಂತಹ ಸೂಪರ್ ಹೀರೋ ಏನಲ್ಲ. ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಯಾಕೋಬನ ಪುಸ್ತಕ 5ನೇ ಅಧ್ಯಾಯ, ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿ ಇದ್ದನು. ನಾನು ಸಾಧಾರಣವಾದ ಒಬ್ಬ ಮನುಷ್ಯ. ನೀವು ಅಬ್ರಹಾಮನಿಂದ ಬೇಕಾದ್ರೂ ನೋಡಿರಿ, ಎಲ್ಲರೂ ಕೂಡ ಒಂದು ಸಾಧಾರಣವಾದ ಸ್ಟಾರ್ಟಿಂಗ್, ನಮ್ಮ ಹಾಗೇನೆ. ಇನ್ನೂ ಹೇಳಬೇಕಂದ್ರೆ ನಮಗಿಂತ ಮೋಸಕರವಾದ ಪರಿಸ್ಥಿತಿಯಲ್ಲಿ ಆರಂಭಿಸಿದವರು ಇದ್ದಾರೆ. ಅದರಲ್ಲಿ ನೀವು ತೆಗೆದು ನೋಡಿರಿ, ಒಂದೊಂದರ ಹಿಂದೆಯೂ ಕೂಡ ದೇವರ ಯೋಜನೆ ಇರುತ್ತದೆ. ಆ ದೇವರ ಯೋಜನೆ ಮುಗಿಯುವಷ್ಟರಲ್ಲಿ ನೋಡುವುದಾದರೆ ಅವರು ಅಸಾಧಾರಣವಾದ ವ್ಯಕ್ತಿಗಳಾಗಿರುತ್ತಾರೆ. ಅದು ಬೇಕಾದ್ರೆ ನೋಹನೇ ಆಗಿರಲಿ. ನೋಹನ ಹತ್ರ ಲೋಕವನ್ನೇ ಕಾಪಾಡುವಂತಹ ಪ್ಲಾನ್ ಇದೆ, ದೇವರು ಅವನ ಮೇಲೆ ಇಟ್ಟಿದ್ದಾರೆ. ಆದರೆ ಆರಂಭಿಸುವಾಗ ನೋಡಿರಿ, ನೋಹನು ಒಬ್ಬ ಸಾಧಾರಣವಾದ ಮನುಷ್ಯ.
ಅದೇ ರೀತಿಯಾಗಿಯೇ ನೀವು ಅಬ್ರಹಾಮನನ್ನು ಬೇಕಾದರೂ ನೋಡಿರಿ. ಬ್ಯಾಬಿಲೋನಲ್ಲಿ ಎಲ್ಲೋ ಒಂದು ಕಡೆ ಸಾಧಾರಣವಾಗಿದ್ದಂತ ಒಬ್ಬ ಮನುಷ್ಯ, ಆದರೆ ಅವನ ಮೇಲೇನೆ ಪರಲೋಕಕ್ಕೆ ಜನರನ್ನು ಕರೆದೊಯ್ಯುವ ಕ್ರಿಸ್ತನ ಮೇಲಿದ್ದ ಪ್ರಮಾಣ ಇತ್ತು. ಅವರ ಮೇಲೇನೆ ಆ ಯೋಜನೆ ಇದೆ. ದೇವರು ಅವರ ಮುಖಾಂತರವಾಗಿ ಆರಂಭಿಸುತ್ತಾರೆ. ಈಸಾಕನಾಗಿರಲಿ, ಯಾಕೋಬನಾಗಿರಲಿ, ಎಲ್ಲೋ ಕುರಿ ಮೇಯಿಸುತ್ತಾ ಇದ್ದವರು. ಆದರೆ ಯಾಕೋಬನ ಕೆಳಗೆ 12 ಕುಲಗಳು ಬರುತ್ತದೆ. ಆ 12 ಕುಲಗಳೇ ನೂತನ ಯೆರೂಸಲೇಮಿನ 12 ಹೆಬ್ಬಾಗಿಲುಗಳಾಗಿದ್ದವು. ಎಲ್ಲಿ ಎಟರ್ನಲ್, ಅವರ ಮೇಲೆ ಎಂತಹ ಒಂದು ಎಟರ್ನಲ್ ಪ್ಲಾನ್ ಇದೆ ನೋಡಿರಿ. ಹಾಗಾದರೆ ಇಲ್ಲಿ ಕೂತಿರುವಂತಹ ನಮ್ಮ ಮೇಲೂ ಕೂಡ ಎಟರ್ನಲ್ ಪ್ಲಾನ್ ಇರುತ್ತದೆ. ಆದರೆ ನಾವು ಯಾರು ಕೂಡ ಎಟರ್ನಲ್ ಪ್ಲಾನ್ ಅನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವೇನೋ ಸಾಧಾರಣವಾಗಿ ಬಂದಿದ್ದೇವೆ, ಮುಗಿಸಿ ಸಾಧಾರಣವಾಗಿ ಹೋಗುತ್ತೇವೆ. ಅದರ ನಡುವೆ ಚೆನ್ನಾಗಿ ಓದುವುದು, ಸಂಪಾದನೆ ಮಾಡುವುದು, ಅಷ್ಟೇ ಮುಗಿಸುವುದು. ನಮ್ಮ ಮೇಲೆ ಇರುವಂತಹ ಎಟರ್ನಲ್ ಪ್ಲಾನ್ ಏನೆಂಬುದಾಗಿ ಲೈಫ್ ಪೂರ್ತಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ದೇವರು ತಿಳಿಯಪಡಿಸಿದರೂ ಕೂಡ ತಿಳಿದುಕೊಳ್ಳುತ್ತಿಲ್ಲ. ಬಲವಂತವಾಗಿ ಕರೆದರೂ ಕೂಡ ಬರುತ್ತಾ ಇಲ್ಲ. ಈ ಜನರೇಷನ್ ಕುರಿತು ಹೇಳುತ್ತಿದ್ದೇನೆ, ಕಳೆದ 30 ವರ್ಷಗಳ ಕುರಿತು ಹೇಳುತ್ತಿದ್ದೇನೆ. ನಾವು ಆ ಎಟರ್ನಲ್ ಪ್ಲಾನ್ ಅಲ್ಲೇ ಬರುತ್ತಾ ಇಲ್ಲ. ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾರೆ? ನಮ್ಮ ಒಬ್ಬೊಬ್ಬರ ಬಳಿಯಲ್ಲೂ ಕೂಡ ಯಾವುದೋ ಒಂದು ಎಟರ್ನಲ್ ಪ್ಲಾನ್. ಈಗ ಅವರು ಹೇಳುತ್ತಾರೆ, ನಾವೆಲ್ಲರೂ ಕೂಡ ಜೀವ ಕಲ್ಲುಗಳಾಗಿ ಇದ್ದೇವೆ ಎಂಬುದಾಗಿ ಬರೆಯುತ್ತಾರೆ ಪೇತ್ರನು ಬರೆಯುವಾಗ. ಹಾಗಾದ್ರೆ ನಾವು ಜೀವವುಳ್ಳ ಕಲ್ಲುಗಳಾಗಿದ್ದೇವೆ ಅಂದ್ರೆ ಒಬ್ಬೊಬ್ಬರು ಕೂಡ ಈ ಕಟ್ಟಡದಲ್ಲಿ ಕಲ್ಲುಗಳಾಗಿದ್ದೇವೆ. ಹಾಗಾದ್ರೆ ಆ ಕಲ್ಲು ಇಲ್ಲಿ ಬಂದು ಕಟ್ಟಡವಾಗಿ ಮಾರ್ಪಡಬೇಕು ಅಂದ್ರೆ ಇದಕ್ಕೂ ಮುನ್ನ ಅದೆಲ್ಲೋ ಮಣ್ಣಾಗಿ ಇರುತ್ತದೆ. ಆನಂತರವಾಗಿ ಆ ಮಣ್ಣನ್ನು ತುಳಿದು ಅದನ್ನು ಕ್ಲೀನ್ ಮಾಡಿ ಅದನ್ನೊಂದು ಡಿಸೈನ್ ಮಾಡಿ ಆನಂತರವಾಗಿ ಅದನ್ನು ಸುಟ್ಟು ಆನಂತರ ಅದನ್ನು ಒಬ್ಬರು ಬೆಲೆ ಕೊಟ್ಟು ಖರೀದಿ ಮಾಡಿ ಅದನ್ನೊಂದು ಗಾಡಿಯಲ್ಲಿ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದ ನಂತರವಾಗಿ ಇಲ್ಲಿ ಅದು ಕೂಡಲೇ ಕಟ್ಟಡವಾಗಿ ಮಾರ್ಪಟ್ಟಿತ ಅಂದ್ರೆ ಇಲ್ಲ. ಇಲ್ಲಿ ಬಂದ ನಂತರವಾಗಿ ಇಲ್ಲಿ ಎಷ್ಟು ಅವಶ್ಯ ಅಷ್ಟು ಮಾತ್ರ ಇಟ್ಟಿಗೆಯನ್ನು ಇಟ್ಟಿರುತ್ತಾರೆ. ಕೆಲವು ಸಮಯದಲ್ಲಿ ಪೂರ್ಣವಾಗಿ ಇಡುತ್ತಾರೆ, ಕೆಲವು ಸಮಯದಲ್ಲಿ ಅರ್ಧ ಇಡುತ್ತಾರೆ, ಕೆಲವು ಸಮಯ ಕಾಲ್ಭಾಗ ಇಡುತ್ತಾರೆ. ಆದ್ರೆ ನಾವೇ ಆ ಪ್ಲಾನ್, ಈ ಇಟ್ಟಿಗೆ ಬಂದು ಇಲ್ಲಿರಬೇಕೆನ್ನುವಂಥದ್ದು ದೇವರ ಯೋಜನೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ದೇವರ ಸಭೆಗೆ ಕರೆತರಲ್ಪಟ್ಟಿದ್ದೀರಾ, ಕರ್ತನೆಡೆಗೆ ಕರೆತರಲ್ಪಟ್ಟಿದ್ದೀರಾ. ನಾವೆಲ್ಲರೂ ಕೂಡ ಅಂತಹ ಒಂದು ಯೋಜನೆಗೆ ಕೊಂಡು ಬಂದವರು. ಇದರಲ್ಲಿ ಏನು ದೊಡ್ಡ ಇಶ್ಯೂ ಎಂಬುದಾಗಿ ನೋಡುವುದಾದರೆ ಅದು ನಮಗೆ ಗೊತ್ತಾಗುತ್ತಾ ಇಲ್ಲ, ಪರಲೋಕಕ್ಕೆ ಗೊತ್ತಾಗುತ್ತಾ ಇದೆ. ಸೈತಾನನಿಗೆ ಗೊತ್ತಿದೆ. ಮೋಶೆ ಹುಟ್ಟಿದ ನಂತರವಾಗಿ ದೊಡ್ಡ ಗುಂಪನ್ನೇ ಸಾಯಿಸುತ್ತಾನೆ. ಸೈತಾನನಿಗೆ ಗೊತ್ತಿದೆ ಒಬ್ಬನು ಹುಟ್ಟಿದ್ದಾನೆ, ಇವನ ಮೂಲಕವಾಗಿ ಏನೋ ರಕ್ಷಣೆ ಇದೆ. ಯೇಸು ಹುಟ್ಟಿದ ನಂತರ ದೊಡ್ಡ ಗುಂಪು ಕೊಲೆ ಮಾಡಲ್ಪಡುತ್ತದೆ. ಸೈತಾನಿಗೆ ಗೊತ್ತಿದೆ. ಒಂದೊಂದು ಕಾಲಘಟ್ಟದಲ್ಲೂ ನಮ್ಮ ಕುರಿತಾಗಿರೋ ವಿಷಯ ಪರಲೋಕಕ್ಕೆ ಗೊತ್ತಿದೆ, ಆದರೆ ನಮಗೆ ಮಾತ್ರವೇ ಅದು ಗೊತ್ತಾಗುತ್ತಾ ಇಲ್ಲ. ನನ್ನ ಮೂಲಕವಾಗಿ ದೇವರೊಂದು ದೊಡ್ಡ ಪ್ಲಾನ್ ಅನ್ನು ಇಟ್ಟಿದ್ದಾರೆ. ನನ್ನ ಮೂಲಕವಾಗಿ ಮಾತ್ರವೇ ಅದು ಮಾಡುವುದಕ್ಕೆ ಸಾಧ್ಯ. ನಾನು ಆ ರೀತಿಯಾಗಿ ಪ್ರತ್ಯೇಕವಾಗಿ ಹುಟ್ಟಿದವನು. ನಮಗೆ ಅದು ಗೊತ್ತಾಗಬೇಕು. ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? 18ನೇ ವಯಸ್ಸು, 20-25ನೇ ವಯಸ್ಸಿನಲ್ಲಿ ನಾನು ಯೇಸುವನ್ನು ಅಂಗೀಕರಿಸಿದೆ. ಆನಂತರ ಸ್ವಲ್ಪ ದಿನ ಚರ್ಚ್ಗೆಲ್ಲ ಹೋದೆ. ಆನಂತರವಾಗಿ ಸ್ವಲ್ಪ ದಿನಗಳು ಇದ್ದು ದೇವರು ನನಗೆ ಯಾವುದೋ ಒಂದು ಸೇವೆಯನ್ನು ಕೊಟ್ಟರು. ಇಲ್ಲ ಇಲ್ಲ ಇಲ್ಲ, ನಾವು ರಿವರ್ಸ್ ಅಲ್ಲಿ ನೋಡುತ್ತೇವೆ. ದೇವದರ್ಶನ ಗುಡಾರದಲ್ಲಿ ಹೋಗಿ ನೀವು ನಿಲ್ಲುವುದಾದರೆ ನಾವು ಹೊರಗಿಂದ ದೇವರನ್ನು ನೋಡುತ್ತೇವೆ. ಪ್ರಾಕಾರ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಆದರೆ ದೇವರು ಒಳಗಿಂದ ಹೊರಗೆ ನೋಡುತ್ತಾರೆ. ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಪ್ರಾಕಾರ, ಆ ರೀತಿಯಾಗಿ ದೇವರು ನೋಡುತ್ತಾರೆ. ಹಾಗಾದ್ರೆ ದೇವರು ದೇವದರ್ಶನ ಗುಡಾರವನ್ನು ಕಟ್ಟುವುದಕ್ಕೆ ಹೇಳಿದಾಗ ಮೊದಲನೇದಾಗಿ ಮಹಾಪರಿಶುದ್ಧ ಸ್ಥಳವನ್ನು ಕಟ್ಟುವುದಕ್ಕೆ ಹೇಳುತ್ತಾರೆ. ಆರಂಭಿಸುವಾಗ ಮಹಾಪರಿಶುದ್ಧ ಸ್ಥಳ ಅಂದ್ರೆ ಆ ಪ್ಲಾನ್ ಅನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳುತ್ತಿದ್ದೇನೆ. ಫಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಮಹಾಪರಿಶುದ್ಧ ಸ್ಥಳದ ಕುರಿತಾಗಿರೋ ಎಕ್ಸ್ಪ್ಲನೇಷನ್ ಕೊಡುತ್ತಾರೆ ಮೋಶೆಗೆ. ಅದರ ಅರ್ಥ ಏನು ಅಂದರೆ ಕರ್ತನು ಅವರಿಂದಲೇ ಕಟ್ಟುತ್ತಾ ಬರುತ್ತಾರೆ. ಹಾಗಾದ್ರೆ ಅದೇ ರೀತಿನೇ ನಮ್ಮನ್ನು ಉಂಟು ಮಾಡುವಾಗ ನಾವು ಹೇಗೆ ನೋಡುತ್ತೇವೆ ಅಂದ್ರೆ 18ನೇ ವರ್ಷದಲ್ಲಿ ರಕ್ಷಣೆ ಹೊಂದಿದೆ, ಆನಂತರ ಯೇಸುವನ್ನು ಸ್ವೀಕರಿಸಿದೆ, ಆನಂತರವಾಗಿ ಒಂದು ದಿನ ದೀಕ್ಷಾ ಸ್ನಾನ ತೆಗೆದುಕೊಂಡು ಅಭಿಷೇಕ ಹೊಂದೆ ಎಂಬುದಾಗಿ ಈ ರೀತಿ ಯೋಚನೆ ಮಾಡುತ್ತೇವೆ. ಆದರೆ ಪರಲೋಕ ಹೇಗೆ ಯೋಚನೆ ಮಾಡುತ್ತದೆ ಅಂದ್ರೆ ಯೆರೆಮೀಯನನ್ನು ನಾನು ಹುಟ್ಟುವಾಗಲೇ ಪ್ರವಾದಿಯಾಗಿ ಕಳುಹಿಸಿದ್ದೇನೆ. ಅವನು ಈ ವಯಸ್ಸಿನಲ್ಲಿ ಚಿದ್ಕೀಯನ ಮುಂದೆ ಹೋಗಿ ಪ್ರವಾದಿಯನ್ನು ಹೇಳುತ್ತಾನೆ, ಬ್ಯಾಬಿಲೋನ್ ನಾಶನದ ಕುರಿತಾಗಿ ಹೇಳುತ್ತಾನೆ. ಅದಕ್ಕಾಗಿ ಇವನು ಈ ತಂದೆ ತಾಯಿಯಲ್ಲಿ ಹುಟ್ಟುತ್ತಾನೆ. ರಿವರ್ಸ್ ಅಲ್ಲಿ ನೋಡು ಅನ್ನುತ್ತಾರೆ. ನಿನ್ನನ್ನು ರೂಪಿಸುವಾಗಲೇ ಹೇಗೆ ರೂಪಿಸಿದ್ದಾರಂತೆ? ಪ್ರವಾದಿಯಾಗಿ ರೂಪಿಸಿದ್ದೇನೆ. ದಾವೀದನು ಹುಟ್ಟುವಾಗಲೇ ಅರಸನಾಗಿ, ಸಂಸೋನನು ಹುಟ್ಟುವಾಗಲೇ ಇಸ್ರಾಯೇಲ್ಗೆ ರಕ್ಷಕನಾಗಿ, ಒಬ್ಬೊಬ್ಬರು ಕೂಡ ಯೇಸು ಹುಟ್ಟುವಾಗಲೇ ರಕ್ಷಕನು ಹುಟ್ಟಿದ್ದಾರೆ. ಹುಟ್ಟುವಾಗಲೇ ನಮ್ಮ ಫ್ಯೂಚರ್ ಪ್ಲಾನ್ ಅನ್ನು ದೇವರು ಬರೆದುಕೊಟ್ಟೆ ಕಳಿಸಿದ್ದಾರೆ. ಸೊ ಅವರು ರಿವರ್ಸ್ ಅಲ್ಲಿ ನೋಡುತ್ತಿದ್ದಾರೆ. ನಮ್ಮ ಮೇಲೆ ಇರುವಂತಹ ಸ್ಪಿರಿಚುವಲ್ ಪ್ಲಾನ್, ಹೆವೆನ್ಲಿ ಪ್ಲಾನ್, ಯಾತಕ್ಕಾಗಿ ನಾನು ಕರೆಯಲ್ಪಟ್ಟೆ, ಯಾತಕ್ಕಾಗಿ ಇನ್ನೂ ಒಂದು ಅಂತ ಮೇಲೆ ಹೋಗಿ ಹೇಳುತ್ತೇನೆ, ಯಾತಕ್ಕಾಗಿ ನಾನು ದೇವರಲ್ಲಿ ಬಂದೆ, ಯಾತಕ್ಕಾಗಿ ನಾನು ಹುಟ್ಟಿದೆ. ಈ ರೀತಿ ಯೋಚನೆ ಮಾಡಬೇಕು. ಆಗಲೇ ನಿಮ್ಮ ಮೇಲೆ ಇರುವಂತಹ ಹೆವೆನ್ಲಿ ಪ್ಲಾನ್ ಅರ್ಥವಾಗುತ್ತದೆ. ಈ ಹೆವೆನ್ಲಿ ಪ್ಲಾನ್ ಅನ್ನು ಅರ್ಥ ಮಾಡಿಕೊಳ್ಳದೆಯೇ ಓದಿದ್ವಿ, ಒಳ್ಳೆಯ ಕೆಲಸ ಮಾಡುತ್ತಿದ್ದೇವೆ, ಸೆಟ್ಲ್ ಆದ್ವಿ, ಹಾಗೆ ಕಡೆಯ ತನಕ ಈ ರೀತಿಯಾಗಿ ಪೀಸ್ಫುಲ್ ಆಗಿ ಹೋಗ್ಬೇಕು, ದಶಮ ಭಾಗ ಕಾಣಿಕೆಯನ್ನು ಹಾಗೆ ಕೊಟ್ಟು ನಮ್ಮ ಆತ್ಮಿಕ ಜೀವಿತ ನೆರವೇರಿತು ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ನಿಮ್ಮ ಮೇಲೆ ಇರುವಂತ ಹೆವೆನ್ಲಿ ಪ್ಲಾನ್ ಗೊತ್ತಾಗುವುದಿಲ್ಲ, ಅದನ್ನು ಮಾಡಿ ಮುಗಿಸುವುದಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಹಾಗೂ ನಾನು ಬರಲಿಕ್ಕಿರುವಂತ ನೂತನ ಯೆರೂಸಲೇಮಿನಲ್ಲಿ ಒಂದು ಪ್ಲಾನ್ ಆಗಿದ್ದೇವೆ, ಒಂದು ಅಂಗವಾಗಿರಬೇಕು. ಹಾಗಾದರೆ ನಾವು ಅದಕ್ಕಾಗಿ ಈಗ ರೆಡಿ ಆಗುತ್ತಾ ಇದ್ದೇವೆ.
ಹೇಗೆ ಅವಳನ್ನು ತೋಟದ ಆಚೆ ಇಟ್ಟು ರೆಡಿ ಮಾಡಿ ಒಳಗೆ ಕರೆದುಕೊಂಡು ಬರುತ್ತಾರೋ, ನಮ್ಮನ್ನು ಭೂಮಿಯಲ್ಲಿ ಇಟ್ಟು ರೆಡಿ ಮಾಡಿ ಪರಲೋಕಕ್ಕೆ ಕೊಂಡೊಯ್ಯುತ್ತಾರೆ. ಹಾಗಾದ್ರೆ ನಾನು ಯಾವ ಪರಲೋಕದ ಯೋಜನೆಗೆ ರೆಡಿ ಆಗುತ್ತಾ ಇದ್ದೇನೆ ಎಂಬುದಾಗಿ ನಮಗೆ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಮೊದಲು ನಾವು ಪರಲೋಕಕ್ಕೆ ಹೋಗುವುದರ ಕುರಿತಾಗಿ ನಮ್ಗೆ ಏನಿರಬೇಕು? ಒಂದು ದೃಢತೆ ಇರಬೇಕು, ಕನ್ಫರ್ಮೇಶನ್. ಹಾಗಾದ್ರೆ ಎಲಿಯ ನಮ್ಮಂತ ಪಾಡುಳ್ಳ ಮನುಷ್ಯನು ಆರಂಭಿಸಿದಂತ ಎಲ್ಲರೂ ಕೂಡ ನಮ್ಮ ಹಾಗೆ ಸಾಧಾರಣವಾಗಿ ಆರಂಭಿಸಿದವರೇ. ಆದರೆ ಅವರ ಆ ಒಂದು ಅಚೀವ್ಮೆಂಟ್, ಅವರಿಗೆ ಕೊಡಲ್ಪಟ್ಟ ಟಾರ್ಗೆಟ್ ಅನ್ನು ಅವರು ಮಾಡಿ ಮುಗಿಸಿದರು. ಈಗ ಎಲಿಯನ ಕುರಿತಾಗಿ ಓದುವುದು 2 ಅರಸರುಗಳು 2:11ರಲ್ಲಿ ಅವನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಆದರೆ ಬೈಬಲ್ ಹೇಳುತ್ತದೆ ಎಲಿಯನು ನಮ್ಮಂತಹ ಸ್ವಭಾವವುಳ್ಳವನಾಗಿ ಇದ್ದನು. ಹಾಗಾದ್ರೆ ಹೇಗೆ ಅಂತಹ ಒಬ್ಬ ಪಾಡುಳ್ಳ ಮನುಷ್ಯ ನಿತ್ಯ ಜೀವಕ್ಕೆ ಪ್ರವೇಶಿಸುವುದು ಆಗದೇ ಇರುವಂತದ್ದೆಂಬುದಾಗಿ ಬೈಬಲ್ ಹೇಳುತ್ತದೆ. ಮನುಷ್ಯನಿಂದ ಅಸಾಧ್ಯ, ಅದು ಮನುಷ್ಯನಿಂದ ಅಸಾಧ್ಯವಾದದ್ದೇ. ಅಷ್ಟೊಂದು ಕಷ್ಟಕರವಾದ ನಿತ್ಯ ಜೀವನ ಹೊಂದುವಂತದನ್ನ ಒಬ್ಬ ಸಾಧಾರಣವಾದಂತಹ ಪಾಡುಳ್ಳ ಮನುಷ್ಯನಾಗಿ ಹುಟ್ಟಿ ಹೇಗೆ ಎಲಿಯನಿಂದ ಅಚೀವ್ ಮಾಡುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಒಂದು ಜರ್ನಿ, ಎಲಿಯನ ಪ್ರಯಾಣವನ್ನು ನೋಡುವಾಗ, ಅವನು ಹೇಗೆ ಅದನ್ನು ಅಟೈನ್ ಮಾಡಿದ ಎಂಬುದಾಗಿ ನೋಡುವಾಗ ಕರ್ತನು ಅವನನ್ನು ಹಂತ ಹಂತವಾಗಿ ಕರೆದೊಯ್ಯುತ್ತಾರೆ. 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯ 2, 3 ಹಾಗೂ 4ನೇ ವಾಕ್ಯವನ್ನು ಓದೋಣ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಇದುವೇ ಫಸ್ಟು ಎಲಿಯನಿಗೆ ದೇವರು ಇಟ್ಟಂತಹ ಪ್ಲೇಸ್. ಅವರು 2 ಅರಸರುಗಳು 2ನೇ ಅಧ್ಯಾಯದಲ್ಲಿ ಸುಳಿಗಾಳಿಯಿಂದ ಪರಲೋಕಕ್ಕೆ ಹೋಗುತ್ತಾರೆ. ಆ ಸ್ಥಳಕ್ಕೆ ಅವರು ಹೋಗುವುದಕ್ಕಿಂತ ಮುಂಚೆ ದೇವರು ಒಂದೊಂದು ಸ್ಥಳದಲ್ಲಿ ಅವರನ್ನು ಪ್ರಯಾಣ ಮಾಡುವಂತೆ ಮಾಡುತ್ತಾರೆ. ಉದಾಹರಣೆಗೆ, ಈಗ ನೀವು ಕೊಯಿಮತ್ತೂರಿಗೆ ಹೋಗಬೇಕಂದ್ರೆ ಸ್ಟ್ರೈಟ್ ಆಗಿ ನೀವು ಅಲ್ಲಿ ಹೋಗಿ ಸೇರುವುದಕ್ಕೆ ಸಾಧ್ಯವಿಲ್ಲ. ಏನ್ ಮಾಡಬೇಕು? ಮೊದಲು ನೀವು ಇಲ್ಲಿಂದ ಹೋಗಬೇಕು. ಒಂದು ಈ ಕಡೆ ವಿಲುಪುರಂ, ಉಳುಂದುರುಪೇಟೆಗೆ ಹೋಗಿ ಆನಂತರವಾಗಿ ಹೋಗಬೇಕು. ಇಲ್ಲ ಅಂದ್ರೆ ಈ ಕಡೆ ಹೋಗಬೇಕು, ಹೋಗಿ ಸೇಲಂ, ಧರ್ಮಪುರ ಈ ಕಡೆ ಹೋಗಬೇಕು. ನೀವು ಕೊಯಿಮತ್ತೂರಿಗೆ ಹೋಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಅನೇಕ ಡೆಸ್ಟಿನೇಷನ್ ಇದೆ, ಕೆಲವು ಸ್ಥಳಗಳಿದೆ, ಅದನ್ನು ಕ್ರಾಸ್ ಮಾಡಿ ಅಲ್ಲಿ ಹೋಗುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನಿಗೆ ಒಂದು ಜರ್ನಿ ಇದೆ. ಅಂದರೆ ಅವರು ಶಿಲುಬೆ ತೆಗೆದುಕೊಂಡು ಕಲ್ವಾರಿಗೆ ಹೋಗುತ್ತಾರೆ. ಫಸ್ಟ್ ಐಗುಪ್ತಕ್ಕೆ ಹೋಗುತ್ತಾರೆ. ಐಗುಪ್ತದಲ್ಲಿದ್ದ ಯೇಸು ನಜರೇತ್ಗೆ ಬರುತ್ತಾರೆ. ಮಗುವನ್ನು ತೆಗೆದುಕೊಂಡು ಐಗುಪ್ತಕ್ಕೆ ಹೋಗು. ಐಗುಪ್ತದಿಂದ ಯೇಸು ನೆಕ್ಸ್ಟ್ ಎಲ್ಲಿಗೆ ಬರುತ್ತಾರೆ? ನಾಜರೇತ್. 30 ವರ್ಷದ ತನಕ ಅಲ್ಲೇ ಇರುತ್ತಾರೆ. ನಾಜರೇತಿಂದ ಯೋರ್ದಾನ್ಗೆ ಬರುತ್ತಾರೆ. ಯೋರ್ದಾನಿಂದ ಗಲಿಲಾಯಕ್ಕೆ ಹೋಗುತ್ತಾರೆ. ಈ ರೀತಿ ಯೇಸು ಕ್ರಿಸ್ತನ ಜರ್ನಿ ಇರುತ್ತದೆ. ಇದು ಕಡೆಯದಾಗಿ ಗೋಲ್ಗಾತದಲ್ಲಿ ಹೋಗಿ ಮುಗಿಯುತ್ತದೆ. ಇದುವೇ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅವರ ಹತ್ರ ಇದ್ದ ಪ್ಲಾನ್, ಅವರು ಮಾಡಿದ ಪ್ರಯಾಣ. ಈಗ ಇಸ್ರಾಯೇಲ್ ಜನರು ಇದ್ದಾರೆ, ಅವರು ಕಾನಾನ್ಗೆ ಹೋಗಬೇಕು. ಐಗುಪ್ತದಿಂದ ಕಾನಾನ್ಗೆ ಹೋಗುವುದಕ್ಕೆ ಹೆಚ್ಚು ಕಮ್ಮಿ 52 ಅಥವಾ 42 ಸ್ಥಳಗಳಿದೆ. ಕ್ರಾಸ್ ಮಾಡಿ ಅಲ್ಲಿ ಹೋಗಿ ರೀಚ್ ಆಗುತ್ತಾರೆ ಅವರು. ಸೊ ಈ ರೀತಿಯಾಗಿ ಒಬ್ಬೊಬ್ಬರು ಕೂಡ ಒಂದೊಂದು ಡೆಸ್ಟಿನೇಷನ್ ಅನ್ನು ಕ್ರಾಸ್ ಮಾಡಿ ಹೆವೆನ್ಗೆ ಹೋಗುವುದಕ್ಕೆ ಸಾಧ್ಯ. ಈಗ ಯಾಕೋಬನಿದ್ದಾರೆ. ಯಾಕೋಬನು ಫಸ್ಟ್ ಬೆತೆಲ್ಗೆ ಹೋಗುತ್ತಾರೆ. ಆಮೇಲೆ ಎಲ್ಲಿಗೆ? ಆ ಕನಸನ್ನು ನೋಡಿದ ಸ್ಥಳಕ್ಕೆ. ಆನಂತರ ಸಿರಿಯಾಗೆ ಹೋಗುತ್ತಾರೆ. ಮತ್ತೆ ಬರಬೇಕು, ಸುಕ್ಕೋತ್ಗೆ ಬರಬೇಕು. ಈ ರೀತಿ ಒಂದೊಂದು ಸ್ಥಳದಿಂದ ಬರಬೇಕು, ಬಂದರೇನೆ ಹೋಗೋದಕ್ಕೆ ಸಾಧ್ಯ. ಈ ರೀತಿ ಒಬ್ಬೊಬ್ಬರಿಗೂ ಒಂದು ಜರ್ನಿ ಇದೆ ಬೈಬಲ್ ನಲ್ಲಿ. ಈ ಜರ್ನಿಯ ಹೆಸರೇ ಸೇವೆ, ಕರೆಯುವಿಕೆ. ಈ ಪ್ರಯಾಣವನ್ನು ನೀವು ಮುಗಿಸುವಾಗಲೇ ನಿತ್ಯತ್ವಕ್ಕೆ ಪ್ರವೇಶಿಸುತ್ತೀರಾ, ಪರಲೋಕಕ್ಕೆ ಹೋಗುತ್ತೀರಾ. ಹಾಗಾದ್ರೆ ನಮ್ಮೆಲ್ಲರಿಗೂ ಇಂತಹ ಒಂದು ಜರ್ನಿ ಇದೆ. ಇದರಲ್ಲಿ ಎಲಿಯನ ಜರ್ನಿಯನ್ನೇ ನೋಡುತ್ತೇವೆ, ಯಾಕಂದ್ರೆ ಅದು ಸಕ್ಸಸ್ಫುಲ್ ಫಾರ್ಮುಲಾ. ಅವರು ಪರಲೋಕಕ್ಕೆ ಹೋದರು, ನಾವು ಪರಲೋಕಕ್ಕೆ ಹೋಗಬೇಕು. ನಾವು ಯಾವಾಗಲೂ ಯಾರನ್ನು ಫಾಲೋ ಮಾಡಬೇಕು? ಸಕ್ಸಸ್ಫುಲ್ ಆಗಿರೋರನ್ನೇ ನಾವು ಫಾಲೋ ಮಾಡೋದಕ್ಕೆ ಸಾಧ್ಯ. ಆ ರೀತಿಯಾಗಿ ನೋಡುವುದಾದ್ರೆ ಎಲಿಯನ ಫಸ್ಟ್ ಜರ್ನಿ, ದೇವರು ಹೇಳುತ್ತಾರೆ ನೀನು ಹೋಗಿ, ಅವರಿದ್ದಂತಹ ಸ್ಥಳದಿಂದ ದೇವರು ಹೇಳುತ್ತಾರೆ ಕೇರೀತ್ ಹಳ್ಳಕ್ಕೆ ಹೋಗಿ ಏನ್ ಮಾಡು, ನೀನು ಅಲ್ಲಿ ಇರು. ಅಲ್ಲಿ ನಾನು ನಿನ್ಗೇನ್ ಮಾಡುತ್ತೇನೆ? ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಕೇರೀತ್ ಹಳ್ಳದ ನೀರನ್ನು ಕುಡಿಯುತ್ತೀಯ. ಇದು ಫಸ್ಟ್ ಡೆಸ್ಟಿನೇಷನ್. ಮೊದಲನೆಯದಾಗಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ತರುವಾಗ ಮೊದಲು ದೇವರು ನಮಗೆ ಏನು ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ನಮ್ಮ ಮೂಲಭೂತ ಅವಶ್ಯಕತೆಗಳು, ಬೇಸಿಕ್, ನಾವು ಕೇಳುವಂತಹ ಕಾರ್ಯಗಳು ಎಲ್ಲವನ್ನು ದೇವರು ಕೊಡುತ್ತಾರೆ. ಆಗ ಎಲಿಯನು ಬಂದು ಅವತ್ತು ಏನನ್ನು ತಿಂದರೆಂಬುದಾಗಿ ಅಲ್ಲಿದೆ. ಏನ್ ತಿಂದ್ರು? ರೊಟ್ಟಿಯು. ಕುದುರೆಗೆನೆ ಹುಲ್ಲು ಸಿಗದೇ ಇರುವಂತಹ ಕಾಲ. ಯಾವ ಕಾಲ? ಕುದುರೆಗೆ ಹುಲ್ಲು ಸಿಗದೇ ಇರುವಂತಹ ಕಾಲ. ಆ ಕಾಲದಲ್ಲಿ ಎಲಿಯನು ಏನನ್ನು ತಿಂದ್ರು? ರೊಟ್ಟಿಯು ಮಾಂಸವನ್ನು. ಬೈಬಲ್ ಕಮೆಂಟ್ರಿ ಬರೆದವರು ಹೇಳುತ್ತಾರೆ, ಅದು ಬಂದು ಆ ಸಮಯದಲ್ಲಿ ಕಿಂಗ್ಸ್ ಫುಡ್ಡಿಗೆ ಸಮ ಅಂತೆ. ಕಿಂಗ್ಸ್ ಫುಡ್ ಅಂದ್ರೆ ಅರಸನ ಪಂಕ್ತಿ ಹೇಗೆ ಇರುತ್ತದೆ, ಔತಣ, ಅದಕ್ಕೆ ಈಕ್ವಲ್ ಆಗಿ. ಯಾಕಂದ್ರೆ ಒಬ್ಬರಿಗೆ ಹುಲ್ಲೇ ಸಿಗದೇ ಇದ್ದಂತಹ ಕಾಲದಲ್ಲಿ ಆ ಸ್ಥಳದಲ್ಲಿ ಒಬ್ಬನಿಗೆ ಬೆಳಗ್ಗೆ ಹಾಗೂ ಸಾಯಂಕಾಲ ನಾನ್ ವೆಜಿಟೇರಿಯನ್ ಆಹಾರ ಸಿಗುತ್ತದೆ ಅಂದರೆ, ಬ್ರೆಡ್ ನಾನ್ ವೆಜ್ ಸಿಗುತ್ತದೆ ಅಂದರೆ ಅದು ಯಾವುದಕ್ಕೆ ಈಕ್ವಲ್? ಕಿಂಗ್ಸ್ ಫುಡ್ಡಿಗೆ ಈಕ್ವಲ್. ಹಾಗಂದರೆ ಅಂತಹ ಪರಿಸ್ಥಿತಿಯಲ್ಲಿ ಕರ್ತನು ಎಲಿಯನನ್ನು ಪೋಷಿಸಿದಂತಹ ವಿಧಾನ, ನಿಮ್ಮನ್ನು ನನ್ನನ್ನು ಕರ್ತನು ಕರೆಯುವಾಗ ಫಸ್ಟ್ ಏನ್ ಮಾಡುತ್ತಾರೆ? ಮೊದಲು ಎಲ್ಲ ಕಿಂಗ್ಸ್ ಫುಡ್ ಅನ್ನೇ ಕೊಡುತ್ತಾರೆ.
ನಾವು ಕೇಳಿದ್ದನ್ನೆಲ್ಲ ಕೊಟ್ರು. ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಒಂದು ಸಾಕ್ಷಿ ಇದೆ. ಯಾವುದಾದ್ರೂ ಒಂದು ಸಾಕ್ಷಿ ಇದೆ. ಯಾವುದೋ ಒಂದು ವಿಧದಲ್ಲಿ ದೇವರು ಮುಟ್ಟುತ್ತಾರೆ. ಯಾವುದೋ ಒಂದು ವಿಧದಲ್ಲಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿರುತ್ತಾರೆ, ಗುಣಪಡಿಸಿರುತ್ತಾರೆ. ನೀವು ಕೇಳಿದ್ದನ್ನು ಕೊಟ್ಟಿರುತ್ತಾರೆ, ಆಶೀರ್ವದಿಸುತ್ತಾರೆ. ನಿಮ್ಮೊಬ್ಬೊಬ್ಬರಿಗೂ ಕೂಡ ಒಂದು ಸಾಕ್ಷಿ ಇರುತ್ತದೆ. ಅದೇ ಬೈಬಲ್ ಹೇಳುತ್ತದೆ, ಅಡವಿಯಲ್ಲಿ ಅವರನ್ನು ಒಲಿಸಿಕೊಂಡು ಕರೆದೆ. ಅದರ ಅರ್ಥ ಏನು ಅಂದರೆ, ದೇವರು ನಮ್ಮನ್ನು ಕರೆಯುವಾಗ ಆ ರೀತಿಯಾಗಿ ಕರೆತಂದಿದ್ದಾರೆ. ಕೇಳಿದ್ದನ್ನು ಕೊಟ್ಟು ಕರೆತಂದಿದ್ದಾರೆ. ಅನೇಕ ಸಮಯದಲ್ಲಿ ಫಸ್ಟ್ ನಮಗೆ ಅದೇ ಡೆಸ್ಟಿನೇಷನ್. ಈಗ ಯೇಸು ಕ್ರಿಸ್ತನನ್ನು ಸೈತಾನನು ಶೋಧಿಸುವಾಗ ಮೊದಲ ಶೋಧನೆ ಏನೆಂಬುದಾಗಿ ಕೇಳಿ, ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು. ಈಗ ಯೇಸು ಕ್ರಿಸ್ತನಿಗೆ ಮೊದಲನೇ ಶೋಧನೆ ಮೇಲಿಂದ ಕೆಳಗೆ ಧುಮುಕಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ತೋರಿಸುವುದಲ್ಲ. ಬೇಸಿಕ್ ಫಸ್ಟ್ ಆಹಾರ, ಇದನ್ನು ತಿನ್ನಿ. ಅದಕ್ಕೆ ಆತ್ಮಿಕವಾದ ಅರ್ಥ ಇದೆ. ಆದರೆ ಬೇಸಿಕ್ ಆಗಿ ಒಬ್ಬ ಮನುಷ್ಯನಿಗೆ ಶೋಧನೆ ಹಾಗೆ ಬರುತ್ತದೆ. ದೇವರು ಒಬ್ಬ ಮನುಷ್ಯನನ್ನು ಕರೆಯುವಾಗ ಅವನಿಗೆ ಏನು ಅವಶ್ಯವೋ ಅದನ್ನು ಕೊಟ್ಟು ಕರೆಯುತ್ತಾರೆ. ಈಗ ಎಸ್ತರಳನ್ನು ಸೆಲೆಕ್ಟ್ ಮಾಡುತ್ತಾರೆ ರಾಣಿಯಾಗಿ. ವಾಕ್ಯ ಹೇಳುತ್ತದೆ, ಆ ರೀತಿಯಾಗಿ ಸೆಲೆಕ್ಟ್ ಮಾಡಿದಂತಹ ಕನ್ಯೆಯರು ಏನೇ ಕೇಳಿದರೂ ಕೂಡ ಅದು ಅವರಿಗೆ ಸಿಗುತ್ತದೆ ಎಂಬುದಾಗಿ ಇದೆ. ಆ ರೀತಿಯಾಗಿಯೇ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಆದರೆ ಅದು ಬೇಸಿಕ್. ನಾವು ಆ ಬೇಸಿಕ್ ಹಂತದಿಂದ ದಾಟಿ ಹೋಗುವುದೇ ಇಲ್ಲ. ಇನ್ನೂ ಕಾಗೆಯ ಫುಡ್ಡಿಗಾಗಿಯೇ ಕೂತಿದ್ದೇವೆ. ಇದು ಬಹಳ ಈಸಿಯಾಗಿರುತ್ತದೆ ಗೊತ್ತಾ? ಕೆಲಸ ಬಹಳ ಚೆನ್ನಾಗೂ ಇರುತ್ತದೆ. ನಮ್ಮ ಕೆಲಸ ಏನು ಗೊತ್ತಾ? ಓನ್ಲಿ ಪ್ರಾರ್ಥನೆ ಮಾಡುವುದು ಮಾತ್ರ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 17 ಹಾಗೂ 18ನೇ ವಾಕ್ಯ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಾಗಾದ್ರೆ ಅವನ ಕೆಲಸವೇ ಏನು? ಪ್ರಾರ್ಥನೆ ಮಾಡುವುದು. ಈ ರೀತಿಯಾಗಿ ಹೇಳುವಾಗ ಕೇಳುವುದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆನೆ ಕಾಗೆ ರೊಟ್ಟಿ ಮಾಂಸವನ್ನು ತರುತ್ತದೆ, ಅದನ್ನು ತಿಂದ್ವಿ. ಆನಂತರ ಕೇರಿ ತಳ್ಳದ ನೀರನ್ನು ಕುಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ಮತ್ತೆ ಕಾಗೆ ರೊಟ್ಟಿ ಹಾಗೂ ಮಾಂಸವನ್ನು ತರುತ್ತದೆ, ತಿಂದ್ವಿ, ಪ್ರಾರ್ಥನೆ ಮಾಡಿದ್ವಿ, ಮಲಗಿದ್ವಿ, ಆನಂತರ ಎದ್ವಿ. ಚೆನ್ನಾಗಿದೆಯಾ ಇಲ್ವಾ? ಎಷ್ಟು ಚೆನ್ನಾಗಿದೆ. ತಿಂದ್ವಿ, ಪ್ರಾರ್ಥನೆ ಮಾಡಿದ್ವಿ, ಮಲಗಿದ್ವಿ, ತಿಂದ್ವಿ, ಪ್ರಾರ್ಥನೆ ಮಾಡಿದ್ವಿ, ಮಲಗಿದ್ವಿ. ಯಾಕೆ ಹೇಳುತ್ತಾ ಇದ್ದೇನೆ? ಆ ರೀತಿಯಾಗಿ ಕೂತು ತಿನ್ನುವಂತಹ ಸಮಯ ಬರುತ್ತದೆ. ಕೇಳಿದ್ದನ್ನೆಲ್ಲ ದೇವರು ಕೊಡುತ್ತಾರೆ, ಆಶೀರ್ವದಿಸುತ್ತಾರೆ. ನನ್ನ ನಾಮದಲ್ಲಿ ಏನನ್ನು ಕೇಳುತ್ತೀರೋ ಅದನ್ನು ಪಡೆದುಕೊಳ್ಳುತ್ತೀರಾ, ಎಲ್ಲ ಕೊಡುತ್ತಾರೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಷ್ಟೇನೆ. ಇದು ನಿಮ್ಮ ಆತ್ಮಿಕ ಜೀವಿತದ ಬೇಸಿಕ್. ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? ಆ ಸ್ಥಳದಲ್ಲಿ ಹಾಗೆ ಸ್ಟಕ್ಅಪ್ ಆಗುತ್ತೇವೆ ಅಷ್ಟೇನೆ. ಚೆನ್ನಾಗಿದೆಯಲ್ಲ, ಕಾಗೆ ಬರುತ್ತದೆ, ತಿನ್ನುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಮಲಗುತ್ತೇವೆ. ಸ್ಪಿರಿಚುವಲಿ ಓಕೆ, ವರ್ಲ್ಡ್ಲಿ ಓಕೆ, ಕಿಂಗ್ಸ್ ಫುಡ್ ಬರುತ್ತಿದೆ, ಚೆನ್ನಾಗಿದೆ, ಸ್ತೋತ್ರ. ಸಾಕ್ಷಿ ಬೇರೆ ಹೇಳುತ್ತೇವೆ, ದೇವರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಮಗೆ ತಿಂಗಳು ತಿಂಗಳು ಕೈ ತುಂಬ ಸಂಬಳ ಕೊಟ್ಟಿದ್ದಾರೆ, ಸ್ವಂತ ಮನೆ ಇದೆ, ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದ್ದೇನೆ. ದೇವರು ನೋಡುತ್ತಾರೆ, ಸೆಟ್ಲ್ ಆಗಿದೆಯಾ? ಓಹೋ, ಹಾಗೆ ಒಂದು ಸೈಕಲ್ ಬರುತ್ತದೆ. ಕೇರಿ ತಳ್ಳದ ನೀರು ಏನಾಯಿತು? ಬತ್ತಿ ಹೋಯಿತು. ದೇವರು ನೋಡಿದ್ರು, ಇವನು ಇದಕ್ಕೂ ಮೇಲೆ ಏನ್ ಮಾಡುವುದಿಲ್ಲ, ಎಲ್ಲೂ ಹೋಗುವುದಿಲ್ಲ, ಸೆಟ್ಲ್ ಆಗುತ್ತಾನೆ. ಈಗ ಹೇಳುತ್ತಾರೆ, ನೀನು ಎದ್ದು ಹೋಗು, ಸೆಕೆಂಡ್ ಡೆಸ್ಟಿನೇಷನ್ ಇದೆ, 2ನೆಯ ಪ್ಲೇಸ್. ಮೊದಲು ದೇವರು ನಮಗೆ ಎಲ್ಲವನ್ನು ಕೊಟ್ಟು ಆಶೀರ್ವದಿಸಿ, ಬೇಸಿಕ್. ನೀವು ಆರಂಭದಲ್ಲಿ ಬಂದಾಗ ಹಾಗೆ ಇರುತ್ತೀರಾ, ಅದರಲ್ಲಿ ಸಂದೇಹ ಇಲ್ಲ. ದೇವರು ಕೊಡುತ್ತಾರೆ. ದೇವರು ಅದನ್ನು ದಾಟಿ ಇನ್ನೊಂದು ಸ್ಥಳಕ್ಕೆ ಕರೆದೊಯ್ಯುತ್ತಾರೆ. ಓದಿರಿ 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯ 8 ಹಾಗೂ 9ನೇ ವಾಕ್ಯವನ್ನು ಓದಿರಿ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅಲ್ಲಿ ಹೋದ್ರೆ ಏನ್ ಸಿಗುತ್ತದೆ ಗೊತ್ತಾ? ರೊಟ್ಟಿ ಮಾತ್ರವೇ ಅಲ್ಲಿ ಸಿಗುತ್ತದೆ. ಈಗ ರೊಟ್ಟಿ ಮಾಂಸವನ್ನು ದಾಟಿ ನಂತರ ಎಲ್ಲಿ ಬರಬೇಕು? ರೊಟ್ಟಿಯ ಮನೆಗೆ ಬರಬೇಕು, ರೊಟ್ಟಿ ಇರುವಂತಹ ಮನೆಗೆ ಬರಬೇಕು. ಇದು ಸೆಕೆಂಡ್ ಪ್ಲೇಸ್. ದೇವದರ್ಶನ ಗುಡಾರದಲ್ಲಿ ನೋಡಿರಿ, ಹೊರಗೆ ದಾವಿದನು ರೊಟ್ಟಿ ಹಾಗೂ ದ್ರಾಕ್ಷಾರಸವನ್ನು ಕೊಡುತ್ತಾರೆ ಜನರಿಗೆ. 2 ಸಮುವೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಇರುತ್ತದೆ. ಅವರಿಗೆ ದ್ರಾಕ್ಷಾರಸವನ್ನು, 1 ತುಂಡು ರೊಟ್ಟಿಯನ್ನು ಅವರಿಗೆ ಕೊಟ್ಟು ಅವರನ್ನು ದಾವಿದನು ಕಳುಹಿಸಿದನು. ಹಾಗೆ ಇರುತ್ತದೆ 2 ಸಮುವೇಲ 6ನೇ ಅಧ್ಯಾಯದಲ್ಲಿ. ಆದರೆ ಆ ದೇವದರ್ಶನ ಗುಡಾರದ ಒಳಗೆ ಹೋಗುವುದಾದರೆ ನಿಮಗೆ ಮಾಂಸ ಇರುವುದಿಲ್ಲ. ಒಳಗೆ ಏನಿರುತ್ತದೆ? ಸಮ್ಮುಖದ ರೊಟ್ಟಿ, 12 ರೊಟ್ಟಿಗಳಿರುತ್ತದೆ. ದಾವಿದನು ಅಲ್ಲಿ ಹೋಗುತ್ತಾರೆ. ಇನ್ನೊಂದು ಕಡೆ ಗೋಲಿಯಾತನ ವಿಷಯದ ನಂತರ ಸೌಲನು ಹಿಂದಟ್ಟುವಾಗ ಅವರು ನೇರವಾಗಿ ಹೋಗಿ ಆ ರೊಟ್ಟಿಯನ್ನು ತಿನ್ನುತ್ತಾರೆ. ಆರಂಭದಲ್ಲಿ ದೇವರು ಮಾಂಸವನ್ನು ಹಾಗೂ ರೊಟ್ಟಿಯನ್ನು ಕೊಟ್ಟಂತದ್ದು ಸತ್ಯ. ಶರೀರಕ್ಕೆ ಬೇಕಾದಂತವುಗಳನ್ನು ದೇವರು ಕೊಟ್ಟು ಆಶೀರ್ವದಿಸುತ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಾವು ಅದರಲ್ಲೇ ಸೆಟ್ಲ್ ಆಗಬಾರದು. ನಂತರವಾಗಿ ನಾವು ಇನ್ನೂ ಕೂಡ ಮುಂದೆ ಹೋಗಬೇಕು, ಇನ್ನೊಂದು ಸ್ಥಳಕ್ಕೆ ಬರಬೇಕು. ಅಲ್ಲಿ ನಿಮಗೆ ರೊಟ್ಟಿ ಇಡಲ್ಪಟ್ಟಿರುತ್ತದೆ. ಅದು ರೊಟ್ಟಿಯ ಮನೆ, ರೊಟ್ಟಿ ಕೊಡುವಂತಹ ಮನೆ, ಅದು ಸಭೆ. ಅಥವಾ ದೇವರು ನಿಮಗೆ ಅಲ್ಲಿ ಕೆಲವು ಕಾರ್ಯಗಳನ್ನು ಏರ್ಪಡಿಸಿರುತ್ತಾರೆ. ಇದು ಅದರ ನೆಕ್ಸ್ಟ್ ಲೆವೆಲ್. ನಮಗೆ ಈ ಮಾಂಸದ ತುಂಡಿನ ಟೇಸ್ಟ್ ಇರುತ್ತದೆ ಅಲ್ವಾ, ಇದು ಯಾವಾಗಲೂ ಕೂಡ ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ. ಈ ನಾನ್ ವೆಜಿಟೇರಿಯನ್ ಅನ್ನು ಚೆನ್ನಾಗಿ ತಿಂದಿರಿ ಅಂತ ಇಟ್ಕೊಳ್ಳಿ, ಆ ನಂತರವಾಗಿ ಅದಿಲ್ಲದೆ ನಿಮ್ಮಿಂದ ಊಟ ಮಾಡುವುದಕ್ಕೆ ಆಗಲ್ಲ.
ಆಮೇಲೆ ಏನನಿಸುತ್ತದೆ ಅಂದರೆ ಒಂದು ಪೀಸ್ ಆದ್ರೂ ಇರಬೇಕು. ಕೆಲವರು ಹೇಳುತ್ತಾರೆ ಒಂದು ಚಿಕ್ಕ ಪೀಸ್ ಆದ್ರೂ ಅನ್ನುತ್ತಾರೆ. ಅದು ಹಾಗೆ ಬಾಡಿಯಲ್ಲಿ ಬೇರೂರು ಇರುತ್ತದೆ. ಅದು ಒಂದು ವಿಧವಾದ ಟೇಸ್ಟ್ ಆಗಿ ಮಾರ್ಪಡುತ್ತದೆ. ಆನಂತರ ಅದಿಲ್ಲದೆ ಏನ್ ಮಾಡಕ್ಕಾಗಲ್ಲ. ಒಂದು ಹಂತದ ನಂತರವಾಗಿ ನಾವು ಏನಾಗುತ್ತೇವೆ ಅಂದ್ರೆ ಒಂದು ವೇಳೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಯಾರ ಮನೆಯಲ್ಲಾದ್ರೂ ಮಾಡಿದ್ರೆ ಆ ವಾಸನೆಯಿಂದಾದ್ರೂ ತಿನ್ನುತ್ತೇವೆ. ಅದೇ ರೀತಿಯಾಗಿಯೇ ಅಧಿಕವಾಗಿ ಲೋಕದಲ್ಲಿ ಇದ್ದು ಆಶೀರ್ವದಿಸಲ್ಪಟ್ರಿ ಅಂದ್ರೆ ಅದಕ್ಕಿಂತ ಮೇಲಾದ ಆತ್ಮಿಕ ಜೀವಿತಕ್ಕೆ ಹೋಗುವಾಗ ಇದು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಇದು ನಿಮ್ಮನ್ನು ಹೋಗುವುದಕ್ಕೆ ಬಿಡುವುದಿಲ್ಲ. ಈ ಟೇಸ್ಟ್ ಇದೆಯಲ್ಲ, ಈ ಲೋಕ ಇದೆಯಲ್ಲ, ಇದು ಬೇರೆ. ಇದು ನಿಮ್ಮೊಳಗೆ ಊರಿದೆ ಹುಟ್ಟಿದಂದಿನಿಂದ. ಒಂದು ಪಿರಿಯಡ್ ಅಲ್ಲಿ ದೇವರೇ ಅದನ್ನು ಕೊಟ್ಟರು. ಒಂದು ಕಡೆ ದೇವರೇ ಅದನ್ನು ಬಿಡು ಅನ್ನುತ್ತಾರೆ. ಈಗ ನಿತ್ಯ ಜೀವ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಒಬ್ಬ ಬಂದ ಅಲ್ವಾ? ಅವನು ಯಾರಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಅವನನ್ನು ದೂಷಿಸುವುದಕ್ಕೆ ಆಗಲ್ಲ. ಮತ್ತಾಯ 19ರಲ್ಲಿ ಇರುತ್ತದೆ, ಅವನು ಹೇಳುತ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದ ಇದನ್ನೆಲ್ಲ ಕೈಗೊಂಡಿದ್ದೇನೆ ಅನ್ನುತ್ತಾನೆ. ಹಾಗಾದರೆ ಬಹಳ ಪರ್ಫೆಕ್ಟ್. ಬಹಳ ಆಸ್ತಿ ಇತ್ತು ಅವನಿಗೆ. ಈ ಬಹಳವಾದ ಆಸ್ತಿ ಯಾವುದರಿಂದ ಬಂತು ಅಂದರೆ ಅವನು ಸರಿಯಾಗಿ ಇದ್ದಿದ್ದರಿಂದ, ಸರಿಯಾಗಿ ವ್ಯಾಪಾರ ಮಾಡಿದ್ದರಿಂದ. ಈಗ ಅವನಿಗೆ ಆಶೀರ್ವಾದವನ್ನು ಕೊಟ್ಟಿದ್ದು ಯಾರು? ಅದೇ ದೇವರು ಹೇಳುತ್ತಾರೆ, ಇವುಗಳನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸು. ಸೆಕೆಂಡ್ ಸ್ಟೇಜ್. ಈ ಸ್ಟೇಜೇ ನಿಮ್ಮಿಂದ ನನ್ನಿಂದ ಮಾಡಲಿಕ್ಕೆ ಆಗದಿರುವ ಸ್ಟೇಜ್. ಕರ್ತನು ನಿಮಗೆ, ನೀವು ಹೇಳುತ್ತೀರಾ ದೇವರೇ ನನಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದ್ರು, ದೇವರೇ ನನಗೆ ಜ್ಞಾನವನ್ನು ಕೊಟ್ಟರು ಓದುವುದಕ್ಕೆ, ರೈಟ್. ಒಂದು ಹಂತದಲ್ಲಿ ದೇವರು ಅದನ್ನೇ ಬಿಡು ಎಂಬುದಾಗಿ ಹೇಳುವಾಗ ಬಿಡುವುದಕ್ಕೆ ಸಾಧ್ಯವಾ? ಐಗುಪ್ತದ ಕಲೆಗಳಲ್ಲಿ ವಲ್ಲಭನು, ಆದರೆ ಫರೋಹನ ಮನೆಯಲ್ಲಿ ಬಿಟ್ಟಿದ್ದು ಯಾರು? ದೇವರು. ಅಲ್ಲೇ 40 ವರ್ಷ ಬೆಳೆಯುತ್ತಾರೆ. ಒಂದು ಹಂತಕ್ಕೆ ಬರುವಾಗ ಆ 40 ವರ್ಷದ ಕಾರ್ಯಗಳನ್ನು ಮರೆಯಬೇಕು. ಗಮಾಲಿಯೇಲನ ಪಾದದ ಕೆಳಗೆ ಕಲಿತವನು ಧರ್ಮಶಾಸ್ತ್ರದ ಪ್ರಕಾರ ನನ್ನನ್ನು ದೂಷಿಸುವುದಕ್ಕಾಗಲ್ಲ ಎಂದು ಪೌಲನು ಹೇಳುತ್ತಾರೆ. ಒಂದು ಹಂತದಲ್ಲಿ ಇದೇ ಧರ್ಮಶಾಸ್ತ್ರವನ್ನು ಅವ್ರು ಬಿಡಬೇಕು. ಕೊಟ್ಟಿದ್ದು ಯಾರು? ದೇವರು. 2 ದೋಣಿ ತುಂಬಾ ಮೀನನ್ನು ಕೊಟ್ಟಿದ್ದು ಯಾರು ಪೇತ್ರನಿಗೆ? ದೇವರು. ಅದೇ ದೇವರು ಹೇಳುತ್ತಾರೆ, ಮೀನುಗಳನ್ನು ಬಿಟ್ಟು ನನ್ನ ಹಿಂದೆ ಬಾ ಎಂದು. ಕರ್ತನು ಕೊಡುವಾಗ ತೆಗೆದುಕೊಳ್ಳುವುದಕ್ಕೆ ಗೊತ್ತಿರುವಂತ ನಮಗೆ ಅವರು ಬಿಡು ಅಂದಾಗ ಬಿಡುವುದಕ್ಕೂ ಗೊತ್ತಿರಬೇಕು. ಇದುವೇ ಮಾಂಸವನ್ನು ದಾಟಿ ರೊಟ್ಟಿಯ ಮನೆಗೆ ಹೋಗುವಂಥದ್ದು, ಪ್ರಾಕಾರವನ್ನು ದಾಟಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂಥದ್ದು. ನಮ್ಮ ಹತ್ರ ಏನು ಸಮಸ್ಯೆ ಅಂದ್ರೆ ಈ ಮಾಂಸ ಇಲ್ಲದೆ ನಮ್ಮಿಂದ ಇರುವುದಕ್ಕೆ ಆಗಲ್ಲ. ಮಾಂಸದ ಇಚ್ಛೆ ಇಲ್ಲದೆ ಇರುವುದಕ್ಕೆ ಆಗಲ್ಲ. ಮಾಂಸದ ಬಯಕೆ ಇಲ್ಲದೆ ಇರುವುದಕ್ಕೆ ಆಗಲ್ಲ ಯಾವುದೋ ಒಂದು ವಿಧದಲ್ಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನೀವು ಓದಿ ನೋಡ್ರಿ, 8ನೇ ಅಧ್ಯಾಯದ ತನಕ. 7ನೇ ಅಧ್ಯಾಯ ಕಡೆಯ ವಾಕ್ಯದಲ್ಲಿ ಅವರು ಹೇಳುತ್ತಾರೆ, ಅಯ್ಯೋ ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದಂತಹ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಪಾಪದ ಕುರಿತಾಗಿ ಮಾತನಾಡುತ್ತಾರೆ. ಆದರೆ 8ನೇ ಅಧ್ಯಾಯದಲ್ಲಿ ನೋಡಿ, ಪಾಪಕ್ಕೂ ಆತ್ಮಕ್ಕೂ ಜಗಳ ಎಂಬುದಾಗಿ ಹೇಳುವುದಿಲ್ಲ, ಶರೀರಕ್ಕೂ ಆತ್ಮಕ್ಕೂ ಜಗಳ ಎಂದು ಹೇಳುತ್ತಾರೆ. ನಾವು ಪಾಪವನ್ನು ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ. ಇದನ್ನು ಮಾಡಬಾರದು, ಅದನ್ನು ಮಾಡಬಾರದು, ಈ ಪಾಪವನ್ನು ಮಾಡಬಾರದು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಶಾರೀರಿಕವಾದ ಕ್ರಿಯೆಗಳನ್ನೇ ಮಾಡಬಾರದು. ಶಾರೀರಿಕವಾದ ಕಾರ್ಯಗಳು ನಮ್ಮ ದೃಷ್ಟಿಯಲ್ಲಿ ಅನೇಕ ವಿಷಯಗಳು ಪಾಪವೇ ಅಲ್ಲ. ಈಗ ನಮಗೆ ಪಾಪ ಅಂದ್ರೆ ಏನು? ಸಿಗರೇಟ್ ಸೇದುವುದು, ಕುಡಿಯುವುದು, ಆನಂತರ ಕೆಲವು ತಪ್ಪಾದ ಕಾರ್ಯಗಳು, ಇದೆಲ್ಲ ನಮಗೆ ಪಾಪ, ಸರಿನಾ? ಈಗ ಮೋಶೆಗೆ ಪಾಪ ಅಂದರೆ ಏನು? ಕರ್ತನು ಬಂಡೆಯನ್ನು ನೋಡಿ ಮಾತನಾಡು ಅಂದರು. ಇವರು ಅದಕ್ಕೆ ಒಡೆದರು. ಇವರು ಒಡೆದದ್ದು ಸಂಪೂರ್ಣವಾಗಿ ಸ್ಪಿರಿಚುವಲ್. ಜನರಿಗೆ ನೀರು ಬೇಕು, ಮಿನಿಸ್ಟ್ರಿ. ಜನರು ಕಷ್ಟಪಡುತ್ತಾ ಇದ್ದಾರೆ, ನೀರು ಬಂತು, ಜನರು ಕುಡಿದರು. ಆದರೆ ಏನು ಸಮಸ್ಯೆ? ಶರೀರಕ್ಕೂ ಆತ್ಮಕ್ಕೂ ಇರುವಂತಹ ಸಮಸ್ಯೆ. ಆತ್ಮನಾಗಿರುವಂತಹ ದೇವರು ಒಂದನ್ನು ಹೇಳುತ್ತಾರೆ, ಶರೀರ ಒಂದು ಹೇಳುತ್ತದೆ. ಆದರೆ ಶರೀರ ಹೇಳುವಂಥದ್ದು ಕೂಡ ಸ್ಪಿರಿಚುವಲ್ ಆಗೇ ಇರುತ್ತದೆ. ಈಗ ನೀವು ಪಾಪವನ್ನು ಮಾಡಲಿಲ್ಲ, ದೇವರು ಗುಡಾರದಲ್ಲಿ ವಾಸ ಮಾಡುತ್ತೇನೆ ಅನ್ನುತ್ತಾರೆ. ದಾವೀದನು ಅವರಿಗೆ ಕಲ್ಲಲ್ಲಿ ಆಲಯ ಕಟ್ಟುತ್ತೇನೆ ಅನ್ನುತ್ತಾರೆ. ಕರ್ತನು ಕೇಳುತ್ತಾರೆ, ನಾನು ನಿನ್ನನ್ನು ಕೇಳಿದ್ನಾ? ಇಲ್ಲಿ ಶರೀರಕ್ಕೂ ಆತ್ಮಕ್ಕೂ ಸಮಸ್ಯೆ. ನಾವು ಪಾಪ ಎಂಬುದಾಗಿ ಹೇಳಿ ಇನ್ನು ಬೇಸಿಕಲ್ಲಿ ಜಗಳವಾಡುತ್ತಾ ಇದ್ದೇವೆ. ಈಗ ನಾವು ಯಾವುದರಲ್ಲಿ ತೃಪ್ತಿ ಆಗುತ್ತೇವೆ ಗೊತ್ತಾ? ನಾನು ಮುಂಚೆ ಇದ್ದ ಹಾಗೆಲ್ಲ ಇಲ್ಲ ರೀ. ಈಗ ಅಂತಹ ವಿಡಿಯೋಸ್ ಅನ್ನು ನಾನು ನೋಡುವುದಿಲ್ಲ, ಈಗ ಅಂತಹ ವಿಷಯಗಳನ್ನು ನಾನು ಮಾಡೋದಿಲ್ಲ, ನಾನು ಅಂತಹ ಕಾರ್ಯಗಳನ್ನು ಮಾಡುವುದಿಲ್ಲ. ನಾನು ಮುಂಚೆ ಪಾಪ ಮಾಡುತ್ತಾ ಇದ್ದೆ, ಈಗ ಅದನ್ನು ಮಾಡುತ್ತಾ ಇಲ್ಲ. ನಾನು ಇನ್ನೂ ಮಾಂಸದ ಕುರಿತಾಗಿ ಮಾತನಾಡುತ್ತಾ ಇದ್ದೇನೆ. ದೇವರು ಹೇಳುತ್ತಾರೆ, ನೀನು ರೊಟ್ಟಿಯ ಮನೆಗೆ ಬಾ. ಇಲ್ಲಿ ಬಂದರೇನೆ ಗೊತ್ತಾಗುತ್ತದೆ, ಮಾಂಸ ಇಲ್ಲದೆ ಕೇವಲ ರೊಟ್ಟಿ ಇರುವಂತಹ ಸ್ಥಳ ಇದೆ. ಸಮ್ಮುಖದ ರೊಟ್ಟಿ ಇರುವಂತಹ ಸ್ಥಳ ಮಾತ್ರ ಇದೆ. ಚಾರಪ್ತೆ ವಿಧವೆಯ ಮನೆ ಇದೆ, ಅಲ್ಲಿ ಕೇವಲ ರೊಟ್ಟಿ ಮಾತ್ರ ಇರುತ್ತದೆ, ಮಾಂಸವು ಇರುವುದಿಲ್ಲ. 100% ಮಾಂಸ ಇಲ್ಲದೆ ಇರುವಂತಹ ಸ್ಥಳ ಇದೆ. ಆ ಹಂತಕ್ಕೆ ಎರಡನೆಯದಾಗಿ ನಾವು ಬರಬೇಕು. ಪರಲೋಕಕ್ಕೆ ಹೋಗಬೇಕು ಅಂದ್ರೆ ಇದೇ ಸೆಕೆಂಡ್ ಪ್ಲೇಸ್. ಈಗ ನಮ್ಮ ಹತ್ರ ಏನಿದೆ? ದೇವರು ಕೊಟ್ಟಂತಹ ಮನೆ ಇದೆ. ನಾವು ಕಷ್ಟಪಡುತ್ತಾ ಇದ್ದೆವು, ದೇವರು ನಮಗೆ ಮನೆ ಕೊಟ್ಟರು, ಆಶೀರ್ವದಿಸಿದರು. ಕರೆಕ್ಟ್. ಒಂದು ಕಡೆ ದೇವರ ಮನೆಯನ್ನು ಬಿಡುವುದಕ್ಕೆ ಹೇಳಿದ್ರೆ ಬಿಡುವುದಕ್ಕೆ ಆಗುತ್ತದಾ? ಮಕ್ಕಳು ಇಲ್ಲದೆ ಇದ್ದೆ, 100 ವರ್ಷದಲ್ಲಿ ದೇವರು ಮಗುವನ್ನು ಕೊಟ್ಟರು. ಒಂದೇ ಮಗು ಎಂಬುದಾಗಿ ಹೇಳಿದ್ರು, ಇವನು ಮಾತ್ರ ನಿನಗೆ ಮಗ ಅಂತ ಹೇಳಿದ್ರು. ಒಂದು ಕಡೆ ಬರುತ್ತಾರೆ, ಈ ಮಗುವನ್ನು ನನಗೆ ಕೊಡುತ್ತೀಯ ಅಂತ ಕೇಳುತ್ತಾರೆ, ಕೊಡುವುದಕ್ಕೆ ಆಗುತ್ತದಾ? ಇಲ್ಲಿಯೇ ಮಾಂಸವನ್ನು ಬಿಟ್ಟು ನೀವು
ಚಾರಪ್ತ ವಿಧವೆಯ ಮನೆಗೆ ಹೋಗುವುದಕ್ಕೆ ಗುರುತು ಇದೆ. ಯಾವ ಮಾಂಸವೂ ಕೂಡ ನನ್ನನ್ನು ತಡೆಯುವುದಿಲ್ಲ. ಮಗುವನ್ನು ದೇವರು ಕೊಟ್ಟರು, ಮಗುವಿಗೆ ವಿದ್ಯಾಭ್ಯಾಸವನ್ನು ದೇವರೇ ಕೊಟ್ಟರು. ಈಗ ಕರ್ತನು ಕೇಳುತ್ತಾರೆ, ನಿನ್ನ ಮಗನನ್ನು ನನಗೆ ಕೊಡು, ಸೇವೆಗೆ ಕೊಡು. ಕೊಡುವುದಿಲ್ಲ. ಇಲ್ಲೇ ಬರುತ್ತದೆ ವಿಷಯ, ಚೆನ್ನಾಗಿ ಗಮನಿಸಿರಿ. ನೆಕ್ಸ್ಟ್ ಡೆಸ್ಟಿನೇಷನ್, ಮುಂದಿನ ಸ್ಥಳ ಎಂಬುದಾಗಿ ಒಂದಿದೆ. ಅದು ಏನೆಂದು ಕೇಳಿದರೆ ಚಾರಪ್ತ ವಿಧವೆಯ ಮನೆ. ಅಲ್ಲಿ ಮಾಂಸ ಇರುವುದಿಲ್ಲ, ಕೇವಲ ರೊಟ್ಟಿ ಮಾತ್ರ ಇರುತ್ತದೆ. ಅಲ್ಲಿ ನೀವು ನಿಮ್ಮ ಚಿತ್ತವನ್ನು ಯಾವುದನ್ನು ಕೂಡ ನೀವು ಆ ಸ್ಥಳದಲ್ಲಿ ಇದ್ದುಕೊಂಡು ಮಾಡುವುದಕ್ಕೆ ಆಗಲ್ಲ. ದೇವರ ಚಿತ್ತವನ್ನು ಮಾತ್ರ ಮಾಡುವುದಕ್ಕೆ ಸಾಧ್ಯ. ಅಲ್ಲಿ ಕಾಗೆ ಯಾವಾಗ ಬರುತ್ತದೆ ಎಂದು ಗೊತ್ತಿಲ್ಲ, ಆದರೆ ವಾಕ್ಯ 24 ಅವರ್ಸ್ ಅಲ್ಲಿ ಇರುತ್ತದೆ. ಕರ್ತನ ವಾಕ್ಯ ಇರುತ್ತದೆ, ಸಮ್ಮುಖದ ರೊಟ್ಟಿ ಇರುತ್ತದೆ. ಇವತ್ತು ನಮಗೆ ಆ ಮನೆಗೆ ಹೋಗುವುದಕ್ಕೆ ಯಾರಿಗೂ ಇಷ್ಟವಿಲ್ಲ. ದೇವರೇ, ಈ ಕೇರಿ ತಳ್ಳವೇ ಚೆನ್ನಾಗಿತ್ತಲ್ಲಪ್ಪ. ಡೈಲಿ ಬೆಳಗ್ಗೆನೆ ನಾನ್ ವೆಜ್ ಬರುತ್ತದೆ, ರೊಟ್ಟಿಯೂ ಬರುತ್ತದೆ, ನೀರು ಕುಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಮಲಗಿದ್ವಿ. ಇಲ್ಲಪ್ಪ, ಆ ರೀತಿ ಬರಲ್ಲಪ್ಪ. ಅಲ್ಲಿ ಬೇರೆ ಒಂದು ಮಿನಿಸ್ಟ್ರಿ ಇದೆ ಅಪ್ಪ. ನೀನು ಇನ್ನೂ ಬೇರೆ ಸ್ಥಳಗಳಿಗೆ ಹೋಗಬೇಕು. ಇದು 2ನೆಯ ಪ್ಲೇಸ್. ಇದಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ? ಈ ಸ್ಥಳಕ್ಕೆ ಬರುವುದಕ್ಕೆ ನಿಮ್ಮ ಜೀವಿತದಲ್ಲಿ ಇಷ್ಟಪಡುತ್ತಾ ಇದ್ದೀರಾ? ಇದುವೇ ನೀವು ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ 2ನೆಯ ಹಂತ. ನಾವು ಏನಂದುಕೊಂಡಿದ್ದೇವೆ ಅಂದರೆ, ನಾನು ರಕ್ಷಣೆ ಹೊಂದು ದೇವರ ಹತ್ರ ಬಂದಿದ್ದೇನೆ, ದಶಮ ಭಾಗ ಕಾಣಿಕೆ ಕೊಡುತ್ತೇನೆ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆ, ಅಭಿಷೇಕ ಹೊಂದಿದ್ದೇನೆ, ಇದರೊಂದಿಗೆ ಎಲ್ಲ ಮುಗಿಯಿತು, ಇದರೊಂದಿಗೆ ನಿತ್ಯ ಜೀವ ಅನ್ನುತ್ತೇವೆ. ಆ ರೀತಿ ಇಲ್ವಲ್ಲ. ಒಂದು ಸ್ಕೂಲಲ್ಲೇ ನೋಡಿ, ಮುಂಚೆ ನಾವು ಓದುವಾಗೆಲ್ಲ ನೇರವಾಗಿ ಆನ್ಯುವಲ್ ಎಕ್ಸಾಮ್ ಇರುವುದಿಲ್ಲ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಆನ್ಯುವಲ್ ಎಕ್ಸಾಮ್ ಎಂಬುದಾಗಿ ಇಡುತ್ತಾರೆ. ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಾಲ್ಭಾಗ ಪಾಠವನ್ನು ಮುಗಿಸುತ್ತಾರೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಅರ್ಧದಷ್ಟು ಮುಗಿಸಿರುತ್ತಾರೆ, ಆನ್ಯುವಲ್ ಅಲ್ಲಿ ಎಲ್ಲಾ ಮುಗಿಸಿರುತ್ತಾರೆ. ಈಗ ಆ ರೀತಿ ಇಲ್ಲ, ಇನ್ನೂ ಡೆಸ್ಟಿನೇಷನ್ ಅಧಿಕವಾಗಿದೆ. ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ಮಿಡ್ ಟರ್ಮ್ ಬರುತ್ತದೆ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಆದ ನಂತರ ಸೆಕೆಂಡ್ ಮಿಡ್ ಟರ್ಮ್, ಥರ್ಡ್ ಮಿಡ್ ಟರ್ಮ್ ಎಲ್ಲ ಇದೆ, ರಿವಿಷನ್ ಇದೆ. ಇದೆಲ್ಲವನ್ನು ಕೂಡ ದಾಟಿದ್ರೆ ನಿಮ್ಮನ್ನು ಎಲ್ಲಿ ಕಳಿಸ್ತೇನೆ ಅಂತ ಹೇಳ್ತಾರೆ. ಪಬ್ಲಿಕ್ ಎಕ್ಸಾಮ್ಗೆ ಕಳಿಸುತ್ತಾರೆ. ಇಲ್ಲ ಅಂದ್ರೆ ಮುಂಚಿತವಾಗಿ ತಂದೆ ತಾಯಿಯನ್ನು ಕರೆಯುತ್ತಾರೆ, ನಿಮ್ಮ ಮಗ ಮಾಡೋದಿಲ್ಲ, ನಿಮ್ಮನ್ನು ಹೋಗುವುದಕ್ಕೆ ಬಿಡುವುದಿಲ್ಲ, ಇಲ್ಲೇ ಫಿಲ್ಟರ್ ಮಾಡುತ್ತಾರೆ. ಇನ್ನೊಂದು ಕ್ಲಾಸ್ಗೆ ಹೋಗುವುದಕ್ಕೆ ಇಷ್ಟೊಂದು ಫಿಲ್ಟರ್ ಇದೆ ಅಂದ್ರೆ, ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಎಷ್ಟೊಂದು ಫಿಲ್ಟರ್ ಇರುತ್ತದೆ. ಸುಮ್ಮನೆ ನಾವು ಅಂದುಕೊಂಡಿದ್ದೇವೆ ಯೇಸುವನ್ನು ಸ್ವೀಕರಿಸಿದ್ರೆ ಡೈರೆಕ್ಟ್ ಆಗಿ ನಾವು ಪರಲೋಕ ಎಂಬುದಾಗಿ. ಇಲ್ಲ, ಆ ರೀತಿ ಒಂದು ಸ್ಥಳದಲ್ಲೂ ಕೂಡ ಇಲ್ಲ. ಅವನವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಲಿ, ಬಂದ್ರನೇ ಸಿಗುತ್ತದೆ, ಇಲ್ಲಾಂದ್ರೆ ಸಿಗುವುದಿಲ್ಲ. ಇವತ್ತು ಅದೇನೇ ಸಮಸ್ಯೆ. ಇವತ್ತು ನಾವು ಇನ್ನೂ ಕೂಡ ಸೆಕೆಂಡ್ ಪ್ಲೇಸ್ಗೆ ಹೋಗಿಲ್ಲ. ಸ್ವಲ್ಪವಾದರೂ ದೇವರಿಗೋಸ್ಕರವಾಗಿ ಬಿಡುವುದಕ್ಕೆ ರೆಡಿ ಇಲ್ಲ. ದೇವರಿಂದ, ಕಾಗೆಯಿಂದ ಪಡೆದುಕೊಳ್ಳುವುದಕ್ಕೆ ರೆಡಿ, ಆದರೆ ಕೇರಿ ತಳ್ಳವನ್ನು ಬಿಟ್ಟು ಚಾರಪ್ತ ವಿಧವೆಯ ಮನೆಗೆ ಹೋಗುವುದಕ್ಕೆ ರೆಡಿ ಇಲ್ಲ. ಅಲ್ಲಿ ಮಾಂಸ ಇರುವುದಿಲ್ಲ, ಅದೆಲ್ಲ ಇರುವುದಿಲ್ಲ, ಆದರೆ ಅಲ್ಲಿ ಒಂದು ಇರುತ್ತದೆ, ಅದ್ಭುತವಾಗಿ ದೇವರಿಂದ ಬರುವಂತ ಒದಗಿಸುವಿಕೆ ಇರುತ್ತದೆ. ಅದು ಅಲ್ಲಿ ಇರುತ್ತದೆ. ರೊಟ್ಟಿ, ದ್ರಾಕ್ಷಾರಸ ಇರುತ್ತದೆ. ಪ್ರತಿದಿನ ಕೂಡ ಅಲ್ಲಿ ರೊಟ್ಟಿ ಸಿಗುತ್ತದೆ, ಡೈಲಿ ತಿನ್ನಬಹುದು, ಆದರೆ ದೇವರ ವಾಕ್ಯವೇ ಸಿಗುತ್ತದೆ. ಇದು ನಿಮ್ಮ ಆತ್ಮವನ್ನು ಜೀವವುಳ್ಳದಾಗಿ ಇಡುವುದಕ್ಕೆ ಸಾಕಾದಷ್ಟಾಗಿ ಇದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇಂದು ಮಾಂಸವನ್ನು ಕೊಟ್ಟು, ರೊಟ್ಟಿಯನ್ನು ಕೊಟ್ಟು ನಡೆಸುವಂತ ಅದೇ ದೇವರು ಕೇವಲ ರೊಟ್ಟಿಯನ್ನು ಕೊಟ್ಟು ಕೂಡ ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ನೀವು ನಂಬಬೇಕು. ನಾವೇನಂದುಕೊಂಡಿದ್ದೇವಂದ್ರೆ ಇದೆಲ್ಲ ಇದ್ದರೆ ಮಾತ್ರನೇ ಸರ್ವೈವ್ ಆಗುವುದಕ್ಕೆ ಸಾಧ್ಯ ಎಂದು. ನಾನು ಹೇಳುತ್ತೇನೆ, ದೇವರು ಅಂದುಕೊಂಡ್ರು ಅಂದ್ರೆ ಏನು ಇಲ್ಲದೇ ಇದ್ದರೂ ಕೂಡ ನಮ್ಮನ್ನು ಸರ್ವೈವ್ ಮಾಡುವುದಕ್ಕೆ ಆತನಿಂದ ಸಾಧ್ಯ. ಒಂದು ಪೀರಿಯಡ್ ಅಲ್ಲಿ ಇಲ್ಲಿಂದ ಯುಕೆಗೆ ಕೆಲಸಕ್ಕೆ ಹೋದ್ವಿ. ಕೆಲಸ ಸಿಕ್ಕಿದ್ರೆ ಕುಟುಂಬವನ್ನು ಕಾಪಾಡಬಹುದು, ಸ್ವಲ್ಪ ಫ್ಯಾಮಿಲಿ ನೋಡ್ಕೊಳ್ಬಹುದು, ಚೆನ್ನಾಗಿರುತ್ತದೆ ಎಂಬುದಾಗಿ ಅಲ್ಲಿ ಹೋದ್ವಿ. ಈಗ ದೇವರು ಹೇಳುತ್ತಿದ್ದಾರೆ, ಕರೆದುಕೊಂಡು ಹೋದಂತಹ ದೇವರು. ನಾನು ಹೇಳುತ್ತೇನೆ, ನಾನು ಯುಕೆಗೆ ಹೋಗುವುದಕ್ಕೆ ಯಾವುದೇ ಅರ್ಹತೆ ಇಲ್ಲದೆ ಇರುವಂತ ವ್ಯಕ್ತಿ. ನನ್ನೊಂದಿಗೆ ಇದ್ದಂಥವರು ಕ್ವಾಲಿಫೈಡ್, ಅವರಿಗೆ ಸಿಗದೇ ಇರುವಂತದ್ದು ನನಗೆ ಸಿಕ್ಕಿತು. ಹೋದೆ. ಕರೆದುಕೊಂಡು ಹೋದಂತಹ ದೇವರೇ ಹೇಳುತ್ತಾರೆ, ಹಿಂತಿರುಗಿ ಬಾ ಇಂಡಿಯಾಗೆ. ಈಗ ಅಲ್ಲಿರುವಂತಹ ಸಂಬಳ, ಅಲ್ಲಿರುವಂತಹ ಲೈಫ್ ಸ್ಟೈಲ್, ಅಲ್ಲಿರುವಂತಹ ಕ್ಲೈಮೇಟ್, ಇದೆಲ್ಲ ನೋಡಿ ಬರುವುದಕ್ಕೆ ಸ್ವಲ್ಪ ಹೆಸಿಟೇಷನ್. ಹೋಗೋಣವಾ ಬೇಡವಾ, ಅಥವಾ ಇಲ್ಲೇ ಇದ್ಬಿಡೋಣವಾ? ಚೆನ್ನಾಗಿದ್ದೆಲ್ಲ. ದೇವರು ಹೇಳುತ್ತಾರೆ, ಇಲ್ಲಿ ಕರೆದುಕೊಂಡು ಬಂದು ನಿನ್ನನ್ನು ಇಷ್ಟರ ಮಟ್ಟಿಗೆ ಆಶೀರ್ವದಿಸಿದಂತ ನಾನು ಮತ್ತೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳುವುದಕ್ಕೆ ಶಕ್ತನು. ದೇವರು ಅಲ್ಲಿ ಹೋಗಿ ನಾನು ಏನ್ ಮಾಡ್ಲಿ? ಕೆಲಸ ಇಲ್ಲ, ಏನು ಇಲ್ಲ, ಸೇವೆಗೆ ಹೋಗುತ್ತೇವೆ, ಮುಂದಿನ ತಿಂಗಳು ಏನಾಗುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಕರ್ತನು ಹೇಳಿದ್ರು, ನೀನು ಹೋಗು, ನಾನು ನೋಡಿಕೊಳ್ಳುತ್ತೇನೆ. ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು 20 ವರ್ಷಕ್ಕೂ ಮೇಲೆ ಆಗಿದೆ. ಅವತ್ತು ಕರೆದು ನನ್ನನ್ನು ಕೈ ಹಿಡಿದಂತ ದೇವರು ಇವತ್ತು ಕೂಡ ನಡೆಸುವುದಕ್ಕೆ ಆತನು ಶಕ್ತನಾಗಿಯೇ ಇದ್ದಾನೆ. ಇವತ್ತು ಯುಕೆ ಡಾಲರ್ ಇಲ್ಲ, ಯುಕೆ ಪೌಂಡ್ ಇಲ್ಲ, ಅಲ್ಲಿರುವಂತದ್ದು ಯಾವುದು ಕೂಡ ಇಲ್ಲ, ಆದ್ರೆ ಅದಕ್ಕಿಂತಲೂ ಮೇಲಾದಂತ ದೇವರು ನನ್ನೊಂದಿಗೆ ಇದ್ದಾರೆ. ಇಲ್ಲಿ ರೊಟ್ಟಿ ಇದೆ, ಎಣ್ಣೆ ಇದೆ, ಇದು ನಡೆಸುವಂತದ್ದಾಗಿ ಇದೆ. ಹಾಲೆಲೂಯ. ಈ ಸೆಕೆಂಡ್ ಸ್ಟೇಜ್ಗೆ ಬರಬೇಕು. ಮೂರನೆಯದಾಗಿ ಓದಿರಿ, 1 ಅರಸರುಗಳು 19ನೇ ಅಧ್ಯಾಯ 4ನೇ ವಾಕ್ಯ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಮೂರನೆಯದಾಗಿ, ಆ ರೀತಿ ಹೋಗುವಾಗ ಖಂಡಿತವಾಗಿ ಒಂದು ಉಪದ್ರವದ ಮಾರ್ಗವು ಬಂದೇ ಬರುತ್ತದೆ. ಕರ್ತನು ಹೇಳಿ ಹೋಗುವಾಗ, ಮತ್ತೆ ಹೇಳುತ್ತೇನೆ, ಕರ್ತನು ಹೇಳದೆ ಹೋಗಿ ಅಲ್ಲಿ ಸಿಲುಕಿಕೊಳ್ಳುವರ ಕುರಿತಾಗಿ ಹೇಳುತ್ತಿಲ್ಲ. ನಾವು ಇನ್ನೊಂದು ವಿಷಯ ಅಂದುಕೊಳ್ಳುತ್ತೇವೆ, ಕರ್ತನು ಹೇಳಿ ಹೋದ್ವಿ ಅಂದರೆ
ಅದರಲ್ಲಿ ಯಾವುದೇ ವಿಧವಾದಂತಹ ತಗ್ಗು ದಿಣ್ಣೆ ಇರುವುದಿಲ್ಲ. ಅದು ಹಾಗೆ ಪರ್ಫೆಕ್ಟ್ ಆಗಿರಬೇಕು, 100%. ನಾನು ಅಂದುಕೊಂಡಂಥ ಬ್ಲೆಸ್ಸಿಂಗ್ ಇರುತ್ತದೆ ಎಂಬುದಾಗಿ ಇಲ್ಲ. ಕರ್ತನು ಹೇಳಿ ಹೋಗುವಾಗ ನಡುವೆ ಒಂದು ಮರುಭೂಮಿ ಬರುತ್ತದೆ. ಸಾಕು ಕರ್ತನೆ, ಸಾಯುತ್ತೇನೆ ಎನ್ನುವಂತಹ ಒಂದು ಪರಿಸ್ಥಿತಿಯು ಕೂಡ ಬರುತ್ತದೆ. ಅಂತಹ ಒಂದು ಪರಿಸ್ಥಿತಿ ಎದುರಾಗುತ್ತದೆ. ದೇವರು ಹೇಳಿದರು ಅಬ್ರಹಾಮನಿಗೆ, ಹಾಗರಳ ಕುರಿತಾಗಿ ಹೇಳುವಾಗ ಆ ದಾಸಿಯ ಕುರಿತಾಗಿಯೂ, ಆಕೆಯನ್ನು ನೀನು ಕಳುಹಿಸಿಬಿಡು, ನಾನು ಅವನನ್ನು ಕೂಡ ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ. ದೇವರು ಹೇಳುವಾಗ ಇಷ್ಮಾಯೇಲನಿಗೋಸ್ಕರವಾಗಿಯೂ ನೀನು ವಿಜ್ಞಾಪಿಸಿದ್ದರಿಂದ ಈಗ ದೇವರು ಇಷ್ಟೊಂದು ಬ್ಲೆಸ್ಸಿಂಗ್ ಅನ್ನು ಅವನಿಗೆ ಹೇಳಿದ್ರು. ಅವರೇ ಹೇಳಿದ್ರು ನೀನು ಕಳುಹಿಸಿಬಿಡು ಎಂಬುದಾಗಿ. ಆಮೇಲೆ ಹೇಳುವಾಗ ನೀನು ಆ ದಾಸಿಯನ್ನು ಕಳುಹಿಸಿಬಿಡು. ಈಗ ಅಬ್ರಹಾಮನು ಕಳುಹಿಸಿದ್ರು. ಒಂದು ತಿತ್ತಿ ನೀರನ್ನು ಮತ್ತು ರೊಟ್ಟಿಯನ್ನು ಕೊಟ್ಟು ಏನ್ ಮಾಡಿದ್ರು? ಕಳುಹಿಸಿದ್ರು. ಆದರೆ ಪರಿಸ್ಥಿತಿಗಳು ಏನಾಯಿತು ಎಂದು ಕೇಳುವುದಾದರೆ, ಮತ್ತೆ ಹೋಗಿ ಜಾಲಿಗಿಡದ ಕೆಳಗೆ ಮಲಗುವಂತ ಪರಿಸ್ಥಿತಿ ಬಂತು. ಆಕೆಯು ತನ್ನ ಮಗುವನ್ನು ಕರೆದುಕೊಂಡು ಹೋಗಿ ಅಡವಿಯಲ್ಲಿ ಒಂದು ಮರದ ಕೆಳಗೆ ಬಿಟ್ಟು, ಮಗು ಸಾಯುವಂತದನ್ನು ನಾನು ನೋಡುವುದಿಲ್ಲ ಎಂಬುದಾಗಿ ಹೇಳಿ ಕರ್ತನೇ ಕಳುಹಿಸಿದ್ರು. ಕರ್ತನೇ ಅಬ್ರಹಾಮನಿಗೆ ಹೇಳಿದರು. ಅವರೇ ಹೇಳಿದ್ರು ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು, ದೊಡ್ಡ ಜನಾಂಗವಾಗುತ್ತಾನೆ ಅಂತ ಹೇಳಿದ್ರು, 12 ಪ್ರಭುಗಳು ಬರುತ್ತಾರೆ ಎಂಬುದಾಗಿ ಹೇಳಿದ್ರು. ಎಲ್ಲ ಅವರು ಹೇಳಿದಂತ ವಾಗ್ದಾನವೇ. ಆದರೆ ನಡುವೆ ಏನ್ ಬಂತು? ಮರುಭೂಮಿ ಬಂತು. ಸಾಯುವಂತ ಪರಿಸ್ಥಿತಿ ಬಂತು. ಮಗು ಸಾಯುವುದನ್ನು ನಾನು ಯಾಕೆ ಎರಡನ್ನು ಒಟ್ಟಾಗಿ ಹೇಳುತ್ತಿದ್ದೇನೆ ಅಂದ್ರೆ, ಹೆಚ್ಚು ಕಮ್ಮಿ 2 ಒಂದೇ ಸ್ಥಳವೇ. ಆಗರಳು ಹೋಗಿದ್ದು ಬೇರ್ಷೆಬ ಮರುಭೂಮಿಗೆ, ಇವನು ಓಡಿ ಹೋದದ್ದು ಕೂಡ ಬೇರ್ಷೆಬಾಗೇನೆ. ಎಲಿಯ ಓಡಿ ಹೋಗಿದ್ದು ನೀವು ನೋಡುವುದಾದರೆ ಅವನು ಬೇರ್ಷೆಬಕ್ಕೆ ಓಡಿ ಹೋಗುತ್ತಾನೆ. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ಸಂರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಈ ಬೇರ್ಷೆಬ ಮರುಭೂಮಿ, ಅಲ್ಲಿ ಅವನನ್ನು ನೋಡುವುದಾದರೆ ಅವನು ಕೂಡ ಬೇರ್ಷೆಬದಲ್ಲೇ ಇರುತ್ತಾನೆ. ಹಾಗರಳ ಮಗ ಇಷ್ಮಾಯೇಲನು, ಇವನು ಒಂದು ಜಾಲಿ ಮರದ ಗಿಡದ ಕೆಳಗೆ ಇರುತ್ತಾನೆ, ಅವನು ಒಂದು ಮರದ ಕೆಳಗೆ ಇರುತ್ತಾನೆ. ಇಲ್ಲಿ 2 ಕೂಡ ಹೆಚ್ಚು ಕಮ್ಮಿ ಒಂದೇ ಪ್ಲೇಸ್ ಇದ್ದ ಹಾಗೆ ಇರುತ್ತದೆ. ಇಬ್ಬರು ಕೂಡ ದೇವರು ಹೇಳಿ ಹೋದಂತವರೇ. ಇವನು ದೇವರ ಸೇವಕನು, ಅವನನ್ನು ದೇವರು ಕಳಿಸುವುದಕ್ಕೆ ಹೇಳಿದ್ರು. ನಿಮ್ಮನ್ನು ನನ್ನನ್ನು ದೇವರು ಕಳಿಸುತ್ತಾರೆ, ಅವರೇ ನಮ್ಮನ್ನು ಕರೆದಿದ್ದಾರೆ. ಆದರೆ ನಡುವೆ ನಿಶ್ಚಯವಾಗಿ ಒಂದು ಮರುಭೂಮಿ ಬರುತ್ತದೆ, ಒಂದು ಜಾಲಿ ಗಿಡ ಬರುತ್ತದೆ. ಸಾಕು ಕರ್ತನೆ, ನಾನು ಸಾಯುತ್ತೇನೆ ಎನ್ನುವಂತಹ ಪರಿಸ್ಥಿತಿ ಬಂದೇ ಬರುತ್ತದೆ. ಆದರೆ ಒಂದು ಮಾತ್ರ ನಿಶ್ಚಯ, ಆ ಮರುಭೂಮಿಯಲ್ಲಿ, ಆ ಶೋಧನೆಯಲ್ಲಿ, ಆ ಸಮಸ್ಯೆಯಲ್ಲಿ ನೀವು ನಾನು ಸಾಯುವುದಿಲ್ಲ, ಸುಳಿಗಾಳಿಯ ನಡುವೆ ಪರಲೋಕಕ್ಕೆ ಹೋಗುತ್ತೇವೆ. ಹಲ್ಲೆಲೂಯಾ. ಇದುವೇ ದೇವರು ವಾಗ್ದಾನ ಮಾಡುವಂತದ್ದು. ಸಮಸ್ಯೆ ಬರದ ಹಾಗೆಲ್ಲ ಇರುವುದಿಲ್ಲ, ಚೆನ್ನಾಗಿ ಹೋಗುತ್ತಿರುತ್ತದೆ. ನಾವೇ ಸಾಕ್ಷಿ ಹೇಳುತ್ತಾ ಇರುತ್ತೇವೆ, ಬಹಳ ಚೆನ್ನಾಗಿ ದೇವರು ಆಶೀರ್ವದಿಸಿದ್ದಾರೆ. ದಿಢೀರ್ ಎಂಬುದಾಗಿ ನೋಡುವುದಾದ್ರೆ ಎಲ್ಲವೂ ಕೂಡ ತಲೆ ಕೆಳಗಾಗಿ ಮಾರ್ಪಡುತ್ತದೆ. ಯಾಕೆ ಹಾಗೆ ನಡೆಯುತ್ತದೆ? ಯೋಸೇಫನಿಗೆ ಹೇಳಿದ್ದಾಯ್ತು ಕನಸನ್ನು. ಯೋಸೇಫನು ಕನಸನ್ನು ಕೇಳಿ ಸುಮ್ಮನೆ ಇದ್ದಿದ್ರು ಕೂಡ ಪರವಾಗಿಲ್ಲ. ಅವರು ನಂಬುತ್ತಾರೆ, ತಂದೆಯ ಬಳಿಗೆ ಹೋಗಿ ಹೇಳುತ್ತಾರೆ. ಮರುದಿನ ತನ್ನ ಸಹೋದರನನ್ನು ನೋಡುವುದಕ್ಕೆ ಹೋಗುತ್ತಾರೆ. ಪರಿಸ್ಥಿತಿ ತಲೆಕೆಳಗಾಗಿ ಮಾರ್ಪಡುತ್ತದೆ. ಅವರ ಅಣ್ಣಂದಿರು ಹೊಡೆದರು, ಆ ಗುಂಡಿಯೊಳಗೆ ಹಾಕಿದ್ರು, ಇಷ್ಮಾಯಿಲರಿಗೆ ಮಾರಿದ್ರು, ಐಗುಪ್ತಕ್ಕೆ ಕರೆದುಕೊಂಡು ಹೋಗಿದ್ದಾಯಿತು. ಎಲ್ಲ ತಲೆಕೆಳಗಾಗಿ ಮಾರ್ಪಟ್ಟಿತ್ತು. ಯಾವತ್ತು? ವಾಗ್ದಾನ ಸಿಕ್ಕಿದಂತ ಮರುದಿನ. ಇದುವೇ ಅನೇಕ ಸಮಯದಲ್ಲಿ ಈ ಮರುಭೂಮಿಯು ಬಂದೇ ಬರುತ್ತದೆ. ಯೇಸು ಕ್ರಿಸ್ತನ ಮೇಲೆ ಪಾರಿವಾಳದೋಪಾದಿಯಲ್ಲಿ ದೇವರಾತ್ಮನು ಇಳಿದು ಬಂದರು. ಮತ್ತಾಯ 4ರಲ್ಲಿ ಇರುತ್ತದೆ. ಇಳಿದ ಕೂಡಲೇ ದೇವರಾತ್ಮನು ಅವರನ್ನು ಮರುಭೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋಗಿ ಏನ್ ಮಾಡುತ್ತಾರೆ? ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಹೇಳುತ್ತದೆ, ಅವರು ಕಾಡು ಮೃಗಗಳೊಂದಿಗೆ ಸಂಚರಿಸುತ್ತಾ ಇದ್ದರು. ಇವರು ಬಂದದ್ದು ಲೋಕದ ಪಾಪವನ್ನು ಹೊತ್ತು ತೀರಿಸುವುದಕ್ಕಾಗಿ. ಇವರೇ ಯಜ್ಞದ ಕುರಿ ಎಂಬುದಾಗಿ ಹೇಳಿದ್ದಾಯಿತು. ಪರಿಶುದ್ಧಾತ್ಮನು ದೃಢಪಡಿಸಿದ್ರು. ಇರುವುದೇ 3.5 ವರ್ಷ. ಈ 3.5 ವರ್ಷದಲ್ಲಿ ಲೋಕದ ಎಲ್ಲಾ ಪಾಪವನ್ನು ಹೊತ್ತು ತೀರಿಸಬೇಕು. ಆದರೆ 40 ದಿನ ಅದರ ನಡುವೆ ಮರುಭೂಮಿಯಲ್ಲಿ ಇದ್ದೇ ಇರಬೇಕು. ಅಲ್ಲಿ ಕೆಲವು ಕಾಡು ಮೃಗಗಳೊಂದಿಗೆ ಬಾಳುವಂತೆ ದೇವರು ಮಾಡುತ್ತಾರೆ. ಇದು ಪರಿಸ್ಥಿತಿ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯವನ್ನು ಓದಿ ನೋಡಿರಿ. ಆ ವಾಕ್ಯವು ಮುಗಿಯುವಾಗ ಹೇಳಲ್ಪಡುತ್ತದೆ, ದಾನಿಯೇಲನು ಅರಮನೆಯಲ್ಲಿ ನಿಂತನು. ಎಲ್ಲ ಚೆನ್ನಾಗಿ ಹೋಗುತ್ತಾ ಇದೆ, ಎಲ್ಲ ಚೆನ್ನಾಗಿ ಹೋಗುತ್ತಾ ಇದೆ. ಬ್ಯಾಬಿಲೋನಲ್ಲಿ ನೆಬೂಕದ್ನೆಚ್ಚರನು ಇರುವ ತನಕ ಚೆನ್ನಾಗಿದೆ. ದಾನಿಯೇಲನು ಅಂದುಕೊಂಡಿರುತ್ತಾರೆ, ಓಕೆ ರೈಟ್, ಸಾಯುವ ತನಕ ಸಮಸ್ಯೆ ಇಲ್ಲಪ್ಪ, ಯಾವ ಪ್ರಾಬ್ಲಮೂ ಇಲ್ಲ. ದಿಢೀರ್ ಎಂಬುದಾಗಿ ಅರಸನು ಬರುತ್ತಾರೆ, ತೆಗೆದು ಸಿಂಹದ ಗವಿಯಲ್ಲಿ ಹಾಕುತ್ತಾನೆ. ತಲೆ ಕೆಳಗಾಗಿ ಮಾರ್ಪಟ್ಟಿತು. ಇವತ್ತು ಇರುವಂತದ್ದು ಕಿಂಗ್ಸ್ ಗೇಟ್ ಹತ್ರ, ಇನ್ನೊಂದು ದಿನ ಸಿಂಹದ ಗವಿ. ಯಾಕೆ ಈ ರೀತಿ ತಲೆಕೆಳಗಾಯಿತು? ನಡೆಯುತ್ತದೆ, ಜೀವಿತದಲ್ಲಿ ಬರುತ್ತದೆ. ಇದುವೇ ನಿಮ್ಮನ್ನು ನನ್ನನ್ನು ರೂಪಿಸುವಂತಹ ಸ್ಥಳ. ಮರುಭೂಮಿಯೇ ಒಬ್ಬರನ್ನು ರೂಪಿಸುತ್ತದೆ. ಆಶೀರ್ವಾದ ಒಬ್ಬರಿಗೆ ಸಂತೋಷವನ್ನು ಕೊಡುತ್ತದೆ. ಮರುಭೂಮಿ ಒಬ್ಬರನ್ನು ರೂಪಿಸುತ್ತದೆ. ನೀವು ಯೋಚನೆ ಮಾಡಿ ನೋಡಿ, ಅನೇಕ ಸಮಯದಲ್ಲಿ ಉಪದ್ರವದಿಂದ ಬಂದಂತಹ ಅನುಭವ ಇರುತ್ತದಲ್ಲ, ಅದು ಲೈಫ್ಗೇನೆ ಪಾಠವಾಗಿ ಇರುತ್ತದೆ. ಉಪದ್ರವದಲ್ಲಿ ಬಂದಂತ ಅನುಭವ, ಆ ಉಪದ್ರವದ ಕಾಲದಲ್ಲಿ ಸ್ವಲ್ಪ ಜನ ನಮ್ಮೊಂದಿಗೆ ಇದ್ರಲ್ವಾ, ಅವರೇ ನಮ್ಮೊಂದಿಗೆ ಇರುವಂತಹ ನಂಬಿಗಸ್ತರಾದವರು.
ಆಶೀರ್ವಾದ ಇದ್ದಾಗ ಇರುವಂತವ್ರು ಉಪದ್ರವದಲ್ಲೂ ಜೊತೆ ಇರಬೇಕು. ಅನೇಕ ಸಮಯದಲ್ಲಿ ನಾವು ಉಪದ್ರವ ಬೇಡ ಎಂಬುದಾಗಿ ನೆನೆಸುತ್ತೇವೆ, ಉಪದ್ರವ ಬೇಡ, ಆದರೆ ಬರುವಂತದ್ದು ಒಳ್ಳೆಯದು. ನಾನು ಉಪದ್ರವ ಪಟ್ಟದ್ದು ಒಳ್ಳೆಯದು, ಅದರಿಂದ ನಾನು ನಿನ್ನ ಒಡಂಬಡಿಕೆಯನ್ನು ಕಲಿತುಕೊಂಡೆ. ಯೋಚನೆ ಮಾಡಿ ನೋಡಿ, ಉಪದ್ರವವೇ ಪಡದೇ ಇರುವಂತವರು ಬೈಬಲ್ನಲ್ಲಿ ಯಾರಿದ್ದಾರೆ? ಉಪದ್ರವ ಇರದೇ ಇರುವಂತ ಒಬ್ಬನು ಯಾರಿದ್ದಾರೆ? ಚೆನ್ನಾಗಿದ್ದಂತ ಅಬ್ರಹಾಮನಿಗೆ ಉಪದ್ರವ ಬಂತು. ಅವರೇ ಅಬ್ರಹಾಮನನ್ನು ನೋಡಿ ಹೇಳುತ್ತಾರೆ, ನೀನು ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿ ಇದ್ದೇನೆ. ಅವರಿಗೆ ಭಯ ಉಂಟಾಯಿತು. ಈಸಾಕನಿಗೆ ನನ್ನನ್ನು ಸಾಯಿಸುತ್ತಾರೆ ಎನ್ನುವಂತ ಭಯ ಉಂಟಾಯಿತು. ತನ್ನ ಹೆಂಡತಿಯ ನಿಮಿತ್ತ ತನ್ನನ್ನೇನು ಮಾಡುತ್ತಾರೆ? ಕೊಂದು ಹಾಕುತ್ತಾರೆ ಎಂಬುದಾಗಿ ಅವನಿಗೆ ಭಯ ಉಂಟಾಯಿತು. 26:7 ಅವನಿಗೆ ಭಯ ಉಂಟಾಯಿತು. ಆನಂತರ ಯಾಕೋಬನಿಗೆ ಜೀವಿತವೆಲ್ಲ ಭಯ. ಯೋಸೇಫನು, ಅವನ ಪರಿಸ್ಥಿತಿ ಹಾಗೆ. ಉಪದ್ರವ ಪಡದೇ ಇರುವಂತವ್ರು ಯಾರು? ಆ ಜಾಲಿಯ ಗಿಡ ನಿಮ್ಮನ್ನು ರೂಪಿಸುತ್ತದೆ, ಆ ಮರುಭೂಮಿ ನಿಮ್ಮನ್ನು ರೂಪಿಸುತ್ತದೆ. 40 ವರ್ಷಗಳು ಇಸ್ರಾಯೇಲರು ಮರುಭೂಮಿಯಲ್ಲಿ ನಡೆದರು. ಅವರ ಚಪ್ಪಲಿ ಕೂಡ ಸವೆದು ಹೋಗಲಿಲ್ವಂತೆ, ವಸ್ತ್ರವು ಚಿಕ್ಕದಾಗಲಿಲ್ವಂತೆ. ಒಂದು ದಿನ ಬಂತು, ಹಾಲು ಜೇನು ಹರಿಯುವಂತ ದೇಶಕ್ಕೆ ಕರೆದುಕೊಂಡು ಹೋದ್ರು. ದೇವರು ಒಂದು ವೇಳೆ ಅಂದುಕೊಂಡಿದ್ದರೆ ಬಹಳ ಈಸಿಯಾಗಿ ಅವರನ್ನು ಕಾನಾನ್ಗೆ ಕರೆದುಕೊಂಡು ಹೋಗಬಹುದಾಗಿತ್ತು. ಆದರೆ ನಡುವೆ ಸ್ವಲ್ಪ ಮರುಭೂಮಿಯನ್ನು ದೇವರು ಅನುಮತಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಹೋರಾಟಗಳು ಎಷ್ಟರ ಮಟ್ಟಿಗೆ ಬರುತ್ತದೆ ಗೊತ್ತಾ? ಸಾಯುವಂತ ಪರಿಸ್ಥಿತಿಗೆ ಬರುತ್ತದೆ. ಸಾಕು ಕರ್ತನೇ, ನಾನು ಸಾಯುತ್ತೇನೆ, ಮಗು ಸಾಯುವುದನ್ನು ನಾನು ನೋಡುವುದಿಲ್ಲ. ದಾನಿಯೇಲನನ್ನು ಕೇಳುತ್ತಾನೆ ರಾಜನು, ನಿನ್ನ ದೇವರಾಗಿರುವ ಕರ್ತನು ನಿನ್ನನ್ನು ಕಾಪಾಡುವುದಕ್ಕೆ ಶಕ್ತರಾಗಿದ್ದರೋ? ಶದ್ರಾಕ್, ಮೇಷಕ್, ಅಬೇದ್ನೆಗೋವನ್ನು ಬೆಂಕಿಯಲ್ಲಿ ಹಾಕಿ ಸಾಯುವಂತ ಪರಿಸ್ಥಿತಿ. ಇಸಾಕನಿಗೆ ಕತ್ತಿಯನ್ನು ಮೇಲೆ ಎತ್ತಿದ್ದಾಯಿತು, ಸಾಯುವಂತ ಪರಿಸ್ಥಿತಿ. ಯಾಕೋಬನನ್ನು ಲಾಬಾನನು ಹಿಂದಟ್ಟಿ ಬರುತ್ತಾ ಇದ್ದಾನೆ, ಸಾಯುವಂತ ಪರಿಸ್ಥಿತಿ. ಸಾಯುವಂತ ಪರಿಸ್ಥಿತಿ ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಆದರೆ ನೀವು ಹಾಗೂ ನಾನು ಅದರಲ್ಲಿ ಸಾಯುವುದಿಲ್ಲ. ಅದೇ ಇರುವುದರಲ್ಲಿ ಬಹಳ ಮುಖ್ಯವಾದ ವಿಷಯ. ಕರ್ತನು ಅದನ್ನೇ ನಮಗೆ ವಾಗ್ದಾನ ಮಾಡಿದ್ದಾರೆ. ನನಗೆ ದೇವರು ಹೇಳಿದ್ದು ಅದನ್ನೇ. ಇಷ್ಮಾಯೇಲನು ಯಾರಂದ್ರೆ ಒಬ್ಬ ದುಷ್ಟ ಮನುಷ್ಯನು. ದುಷ್ಟ ಮನುಷ್ಯನೆಂಬುದಾಗಿ ಬೈಬಲ್ ಹೇಳುತ್ತದೆ 16ನೇ ಅಧ್ಯಾಯದಲ್ಲಿ. ಅವನೊಬ್ಬ ದುಷ್ಟ ಮನುಷ್ಯನಾಗಿ ಇರುತ್ತಾನೆ. ಆ ದುಷ್ಟ ಮನುಷ್ಯನೇ ಮರುಭೂಮಿಯಲ್ಲಿ ಸಾಯುವಂಥದ್ದನ್ನು ಕರ್ತನು ಇಷ್ಟಪಡದೆ ನೀರಿನ ಬುಗ್ಗೆಯನ್ನು ಉಂಟು ಮಾಡಿ ಕೊಡುತ್ತಾರೆ. ಅಂದರೆ ನೀವು ಹಾಗೂ ನಾನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತರು, ಅವರ ಮಕ್ಕಳಾಗಿ ಇದ್ದೇವೆ. ನೀವು ಹಾಗೂ ನಾನು ಸಾಯುವುದನ್ನು ದೇವರು ಯಾವತ್ತೂ ಕೂಡ ಇಷ್ಟಪಡುವುದೇ ಇಲ್ಲ. ನಿಶ್ಚಯವಾಗಿ ದೇವರು ನಿಮ್ಮನ್ನು ನನ್ನನ್ನು ತರುತ್ತಾರೆ. ಕರ್ತನು ಹೇಗೋ ನಡೆಸುತ್ತಾರೆ. ಅದನ್ನೇ ಹೇಳುತ್ತೇನೆ, ಮರುಭೂಮಿ ಎಲ್ಲರಿಗೂ ಇದೆ. ಯಾರಿಗೆ ಇಲ್ಲ ಮರುಭೂಮಿ? ಎಲ್ಲರಿಗೂ ಇದೆ. ಆದರೆ ಒಂದು ದಿನವೂ ಕೂಡ ಮರುಭೂಮಿ ನಮ್ಮನ್ನು ಕೊಂದು ಹಾಕುವುದಿಲ್ಲ. ಜಾಲಿ ಗಿಡವನ್ನು ಹಾದು ಹೋಗುವಂತ ಪರಿಸ್ಥಿತಿ ನಮಗೆ ಬರುತ್ತದೆ. ಸಾಕು ಕರ್ತನೆ ಎಂಬುದಾಗಿ ಹೇಳುವಂತ ಹಂತ ಬರುತ್ತದೆ. ಅಲ್ಲೇ ನಾವು ಮಲಗಿಕೊಂಡಿರಬಾರದು, ಎದ್ದು ಹೋಗಬೇಕು. ದೇವರು ಹೇಳುತ್ತಾರೆ, ಎದ್ದು ನಡೆ, ನೀನು ಬಹಳಷ್ಟು ಪ್ರಯಾಣ ಮಾಡಬೇಕಾಗಿದೆ. ಹಾಲೆಲೂಯ. ನೆಕ್ಸ್ಟ್ ಹಾಗೆ ಓದಿರಿ, 19ನೇ ಅಧ್ಯಾಯ 8 ಹಾಗೂ 9ನೇ ವಾಕ್ಯ. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳ್ಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಈಗ ನೆಕ್ಸ್ಟು ಎಲಿಯನಿಗೆ ಸಮಸ್ಯೆ ಬಂದ ಕೂಡಲೇ ಅವರು ಎಲ್ಲಿಗೆ ಹೋಗುತ್ತಾರೆ? ಗವಿಗೆ ಓಡಿ ಹೋಗುತ್ತಾರೆ. ಯಾಕೆ ಗವಿಗೆ ಓಡಿ ಹೋಗುತ್ತಾರೆ ಎಂದು ಕೇಳುವುದಾದರೆ, ಇದಕ್ಕೂ ಮುನ್ನ ಇಜಬೇಲಳ ಸಮಸ್ಯೆ ಬಂದಾಗ ಆ ಇಜಬೇಲಳಿಗೆ ಭಯಪಟ್ಟು 50 ಪ್ರವಾದಿಗಳನ್ನು ಬಚ್ಚಿಟ್ಟಿದ್ದೇನೆ ಎಂಬುದಾಗಿ ಒಬದ್ಯನು ಇವರಿಗೆ ಹೇಳುತ್ತಾರೆ. 1 ಅರಸರುಗಳು 18ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಾನು ಗವಿಯಲ್ಲಿ 50 ಮಂದಿಯನ್ನಾಗಿ ಬಚ್ಚಿಟ್ಟಿದ್ದನ್ನು ದೇವರು ನಿಮಗೆ ಹೇಳಿಲ್ವಾ? ಅದನ್ನು ಮರೆ ಮಾಡಿದರು ಎಂಬುದಾಗಿ ಒಬದ್ಯನು ಕೇಳುತ್ತಾರೆ. ಈಗ ಎಲಿಯನಿಗೆ ಏನು ಅನಿಸುತ್ತದೆ? ಸರಿ, ಇಂತಹ ಸಿಚುವೇಶನ್ ಬರುತ್ತದೆ, ಉಪದ್ರವದ ಮಾರ್ಗ ಬರುತ್ತದೆ, ಕ್ರಾಸ್ ಮಾಡುತ್ತಾರೆ, ರೊಟ್ಟಿ ನೀರು ಬಂತು, ಈಗ ಅದನ್ನು ದಾಟಿ ಬರುತ್ತೇವೆ. ಆದರೆ ಈಗ ಮೈಂಡಲ್ಲಿ ಏನು ಬರುತ್ತದೆ ಗೊತ್ತಾ? ಸರಿ, ಈ ಸಮಸ್ಯೆಯೊಂದಿಗೆ ಇರುವುದಕ್ಕಿಂತ ಎಲ್ಲಿಯಾದರೂ ಹೋಗಿ ಸೆಟ್ಲ್ ಆಗೋಣ. ನಾವು ಮುಂದುವರೆದು ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಯಾಣ ಮಾಡುವುದಕ್ಕೆ ಇದು ನಮಗೆ ಒಂದು ತಡೆಯಾಗಿ ಇರುತ್ತದೆ. ಕಷ್ಟವನ್ನು ಅನುಭವಿಸಿದ್ದು ಒಳ್ಳೆಯದು, ಅದರಿಂದ ಪ್ರಮಾಣವನ್ನು ಕಲಿತುಕೊಂಡೆ. ಆದರೆ ಆ ಉಪದ್ರವ ಇನ್ನೊಂದನ್ನು ಮಾಡುತ್ತದೆ, ಭಯವನ್ನು ತರುತ್ತದೆ. ನೆಕ್ಸ್ಟ್ ಇಂತಹ ಸಿಚುವೇಶನ್ ಅಲ್ಲಿ ಏನು ಮಾಡೋದಿಲ್ಲ, ಹೋಗುವುದಕ್ಕೆ ಅನುಮತಿಸುವುದಿಲ್ಲ. ಈಗ ನೀವು ದೇವರ ಚಿತ್ತವನ್ನು ಇಲ್ಲೇ ಮಿಸ್ ಮಾಡುತ್ತೀರಾ. ಓಡುತ್ತಲೇ ಇದ್ದೀರಾ. ಓಡುತ್ತಲೇ ಇರುವಾಗ 2-3 ಸಮಸ್ಯೆ ಬಂದ ಕೂಡಲೇ ಈ ರೋಡೇ ಬೇಡಪ್ಪ, ದೊಡ್ಡ ಸಮಸ್ಯೆ ಆಗಿದೆ. ದೇವರು ಹೇಳುತ್ತಾರೆ, ಇಲ್ಲ ಇದೇ ರೋಡು, ಇಲ್ಲ ಈ ರೋಡಲ್ಲಿ ಸ್ಪೀಡ್ ಬ್ರೇಕರ್ ಇದೆ, ನೀನು ಹೋಗು. ನಾವೇನು ಅಂದುಕೊಳ್ಳುತ್ತೇವೆ ಗೊತ್ತಾ? ಇದಕ್ಕೆ ಬದಲಾಗಿ ಸುಮ್ಮನೆ ಗೂಗಲ್ ಮಾತನ್ನು ಕೇಳಿ ಬೇರೆ ರೂಟಲ್ಲಿ ಹೋಗೋಣ, ಆ ರೂಟಲ್ಲಿ ಹೋದರೆ ಯಾವುದೇ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗಬಹುದು. ಆ ರೀತಿಯಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಈ ರೂಟ್ನಲ್ಲೇ ದೇವರು ನಿಮಗೂ ನನಗೂ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ದಾಟಿಯೇ ಹೋಗಬೇಕು, ಬೇರೆ ಮಾರ್ಗವೇ ಇಲ್ಲ. ಇದೇ ಫೈನಲ್ ಡೆಸ್ಟಿನೇಷನ್. ಈ ರೀತಿಯಾಗಿ ಹೋಗ್ಬೇಕು. ಏನ್ರಿ, ಸಾಯುವ ತನಕ ಹೀಗೆ ಇರುತ್ತದೆ? ಸಾಯುವ ತನಕ ಹಾಗೆ ಇರುತ್ತದೆ. ಇಲ್ಲ, ನಾನು ನೆಮ್ಮದಿಯಾಗಿರಬೇಕು, ಬಾಳ್ಬೇಕಂದ್ರೆ ನೀನು ಗವಿಗೆ ಹೋಗು. 50 ಮಂದಿಯಾಗಿ ಕೂತಿದ್ದರು ಗವಿಯಲ್ಲಿ. ಅವರಿಗೆ ಒಬ್ಬದ್ಯನು ತಂದು ಆಹಾರವನ್ನು ಕೊಟ್ಟ. ಈಗ ನೋಡಿ,
ಕಾಗೆ ತಂದು ಆಹಾರ ಕೊಡುತ್ತದೆ. ಇಲ್ಲಿ ಕಾಗೆಗೆ ಬದಲಾಗಿ ಯಾರು ಕೊಡುತ್ತಾರೆ? ಒಬದ್ದಿಯನ್ನು ತಂದು ಕೊಡುತ್ತಾರೆ. ಅಲ್ಲಿ ಕೇರಿ ತಳ್ಳಕ್ಕೆ ಬದಲಾಗಿ ಇಲ್ಲಿ ಗವಿ. ಏನ್ ಡಿಫರೆನ್ಸ್ ಇದೆ? ಮತ್ತೆ ನಾವು ಹಳೆಯ ಸ್ಥಳಕ್ಕೆ ಬಂದ್ವಿ. ಇದು ಏನ್ ಮಾಡುತ್ತದೆ? ಭಯವನ್ನು ಉಂಟು ಮಾಡಿ ಮತ್ತೆ ಆತ್ಮಿಕ ಜೀವಿತದಿಂದ ಮಾರ್ಗ ತಪ್ಪಿಸುತ್ತದೆ. ಉಪದ್ರವದ ಮಾರ್ಗದಲ್ಲಿ ಹೋಗುವಾಗ ಮುಂದಿನ ಡೆಸ್ಟಿನೇಷನ್ ಏನಾಗಿರುತ್ತದೆ ಎಂದು ನಾವು ಓಡುತ್ತಲೇ ಇರಬೇಕು, ಬಿಟ್ಟರೆ ಮಾರ್ಗ ತಪ್ಪಬಾರದು. ಆದರೆ ಮತ್ತೆ ನಾನು ಗವಿಯೊಳಗೆ ಹೋಗಬಾರದು. ಕರ್ತನು ಮತ್ತೆ ಎಲ್ಲಿ ಹೋಗುವುದಕ್ಕೆ ಹೇಳುತ್ತಾರೆ ಓದಿರಿ. ಅದೇ ಅಧ್ಯಾಯ 15ನೇ ವಾಕ್ಯ ಓದಿರಿ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಮತ್ತೆ ನಾನು ಎಲ್ಲಿಗೆ ಹೋಗಬೇಕು? ಮರುಭೂಮಿಗೇನೆ ಹೋಗಬೇಕು. ಯಾಕೆ? ನಾನು ಕಾನಾನ್ ದೇಶಕ್ಕೆ ಹೋಗುವ ತನಕ ನಡುವೆ ನನಗೆ ಮರುಭೂಮಿಯೇ ಇರುತ್ತದೆ. ಮರುಭೂಮಿಗಳು ಮಾರ್ಪಡುತ್ತದೆ. ಬೇರ್ಷೆಬ ಬರುತ್ತದೆ, ದಮಸ್ಕ ಬರುತ್ತದೆ, ಸೀನ್ ಅರಣ್ಯ ಬರುತ್ತದೆ, ಮರುಭೂಮಿ ಮಾರ್ಪಡುತ್ತದೆ. ಆದರೆ ಮರುಭೂಮಿನೇ ಇರುತ್ತದೆ. ಒಂದೊಂದು ಮರುಭೂಮಿಯಲ್ಲೂ ಕೂಡ ದೇವರು ನನ್ನನ್ನು ಒಂದೊಂದು ವಿಧವಾಗಿ ಕಾಪಾಡುತ್ತಾರೆ, ನೋಡಿಕೊಳ್ಳುತ್ತಾರೆ, ಪೋಷಿಸುತ್ತಾರೆ. ಆದರೆ ಕಡೆಯ ತನಕ ನಡೆಸುತ್ತಾರೆ. ನಡುವೆ ನಾನು ಪ್ರಯಾಣವನ್ನು ಬಿಟ್ಟು ಹೋಗಿ ಸೆಟ್ಲ್ ಆಗಬಾರ್ದು. ನನಗೆ ಇದು ಬೇಡ ಅದು ಬೇಡ. ಸೇವೆಯ ಮಾರ್ಗದಲ್ಲಿ ಬರುವಾಗ ಪೌಲನು ಹೇಳುತ್ತಾರೆ, ತೇಮನು ಪ್ರಪಂಚದ ಮೇಲೆ ಆಸೆ ಇಟ್ಟು ನನ್ನನ್ನು ಬಿಟ್ಟು ಅಗಲಿ ಹೋದನು. ಯಾರು ಈ ತೇಮನು? ಒಂದು ಕಾಲದಲ್ಲಿ ನನ್ನೊಂದಿಗೆ ಪಾಡನ್ನು ಹೊಂದಿದವನು, ನನ್ನೊಂದಿಗೆ ಕಷ್ಟಪಟ್ಟವನು. ಹಾಗೆಯೇ ನಮಗೆ ಅನಿಸುತ್ತದೆ. ಅನೇಕ ಸಮಯದಲ್ಲಿ ನಾವು ಉಪದ್ರವವನ್ನು ಅನುಭವಿಸುವಾಗ ಮುಂದಿನ ಸ್ಟೇಜ್ ಹೋಗುವುದಕ್ಕೆ ಯೋಚನೆ ಮಾಡುತ್ತೇವೆ. ಇಲ್ಲ, ಸ್ವಲ್ಪ ನಾವು ಈ ಸ್ಥಳದಲ್ಲಿ ಈಗ ನಾವು ಸ್ವಲ್ಪ ಇರೋಣ. ಆ ಸಮಯದಲ್ಲಿ ಸ್ವಲ್ಪ ಜನ ಜ್ಞಾನದಿಂದ ಹೇಳಿಕೊಡುತ್ತಾರೆ, ಬ್ರದರ್ ಎಷ್ಟು ದಿನ ಈ ರೀತಿಯಾಗಿ ಓಡುತ್ತೀರಾ? ಕರ್ತನು ಕರೆದಂತ ಕರೆಯುವಿಕೆಯಲ್ಲಿ ಕಡೆಯ ತನಕ ನಿಲ್ಲಬೇಕು. ಆದರೆ ಯಾಕೆ ಇದರ ನಡುವೆ ಚಿಕ್ಕ ಒಂದು ಡಿವಿಯೇಷನ್ ಬರುತ್ತದೆ ಅಥವಾ ಒಂದು ಡಿಸ್ಟರ್ಬೆನ್ಸ್ ಆಗುತ್ತದೆ ಎಂಬುದಾಗಿ ಕೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ಬರುವಂತ ಅನುಭವ ಕೆಲವು ಸಮಯದಲ್ಲಿ ನಿಮ್ಮನ್ನು ಭಯಪಡಿಸುತ್ತದೆ. ಮತ್ತೆ ಇದೇ ರೀತಿ ಬಂದ್ರೆ ಏನ್ ಮಾಡ್ತೀಯ? ಇದೇ ರೀತಿಯಾಗಿ ಬಂದ್ರೆ, ಕಳೆದ ಸಾರಿ ಬಂದಾಗ ಯಾವ ದೇವರು ಕಾಪಾಡಿದರೋ ಅದೇ ದೇವರು ಈಗಲೂ ಕೂಡ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಏನೆಂದುಕೊಳ್ಳುತ್ತೇವೆ ಗೊತ್ತಾ? ಅವತ್ತು ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಆಯಿತು, ಇವತ್ತು ನನ್ನಿಂದ ತಾಳುವುದಕ್ಕೆ ಆಗುತ್ತದಾ? ಅವತ್ತು ಕೂಡ ನಮ್ಮಿಂದ ತಾಳುವುದಕ್ಕೆ ಆಗ್ಲಿಲ್ಲ. ಕರ್ತನೇ ನಾವು ತಾಳುವಂತೆ ಮಾಡಿದ್ರು. ಇಲ್ಲ ಅಂದ್ರೆ ಅವತ್ತೇ ನಮ್ಮ ಕತೆ ಮುಗಿಸ್ತಿದ್ರು. ಅವತ್ತು ನಮ್ಮನ್ನು ಬಲಪಡಿಸಿದ್ದು ಕ್ರಿಸ್ತನು, ಇವತ್ತು ಕೂಡ ನಮ್ಮನ್ನು ಬಲಪಡಿಸುವುದು ಕ್ರಿಸ್ತನೇ, ಯಾವಾಗಲೂ ಕೂಡ ನಮ್ಮನ್ನು ಬಲಪಡಿಸುವುದು ಕ್ರಿಸ್ತನೇ. ಈ ಧೈರ್ಯ ನಿಮ್ಮಲ್ಲಿ ಬರಬೇಕು. ಗವಿಯೊಳಗೆ ಓಡಿ ಹೋಗಬಾರದು. ನನ್ನ ರೂಟ್ ಯಾವುದು? ರೂಟನ್ನು ನಾನು ಬದಲಾಯಿಸುವುದೇ ಇಲ್ಲ. ಹೋಗುತ್ತಲೇ ಇರುತ್ತೇನೆ. ನಡುವೆ ಸಮಸ್ಯೆಗಳು ಬರುತ್ತದೆ, ಹೋರಾಟಗಳು ಬರುತ್ತದೆ, ಅನೇಕ ನಡೆಯುತ್ತದೆ. ಹೋಗುತ್ತಲೇ ಇರಬೇಕು. ಈ ಡಿವಿಯೇಟ್ ಆಗಿ ಗವಿಯಲ್ಲಿ ಕೂತುಕೊಂಡು ಇಲ್ಲ. ಕರ್ತನು ನಿಮಗೆ ನೇಮಿಸಿರುವಂತ ಓಟ ಅವರು ಕಡೆಯ ತನಕ ಮಾರ್ಪಡಿಸುವಂತ ದೇವರಲ್ಲ. ಅವರು ಒಂದು ಸಾರಿ ಹೇಳಿ ಮಾತು ತಪ್ಪುವವರಲ್ಲ. ಅನೇಕ ಸಮಯಗಳಲ್ಲಿ ಈ ರೀತಿಯಾದಂಥ ಮರುಭೂಮಿ ಬರುವಾಗ ಅಲ್ಲಿಂದ ಡಿವಿಯೇಟ್ ಆಗಿ ಎಲ್ಲಿ ಹೋಗಬಾರ್ದು? ಗವಿಯೊಳಗೆ ಹೋಗಬಾರ್ದು. ಕಡೆಯದಾಗಿ ಓದಿ ಮುಗಿಸೋಣ. ದೇವರು ಯಾತಕ್ಕಾಗಿ ಇದನ್ನೆಲ್ಲ ಮಾಡುತ್ತಾರೆ? ಕಡೆಯದಾಗಿ ದೇವರು ಒಂದನ್ನು ಹೇಳುತ್ತಾರೆ. ಹಾಗೆ 15ನೇ ವಾಕ್ಯ ಓದಿರಿ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಯಾಕೆ ಮತ್ತೆ ಅರಣ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ? ಈಗ ತಾನೇ ನಾನು ಮರುಭೂಮಿಯಿಂದ ಬಂದಿದ್ದೇನೆ. ಕಳೆದ ಮರುಭೂಮಿಯನ್ನು ನಾನು ಇನ್ನೂ ಕೂಡ ಓಡಿ ಮುಗಿಸಿಲ್ಲ. ಸರಿ, ಗವಿಯಲ್ಲಿ ಏನೋ ಪೀಸ್ಫುಲ್ ಆಗಿರೋಣ ಅಂತ ಅಂದುಕೊಂಡೆ. ಮತ್ತೆ ಇನ್ನೊಂದು ಮರುಭೂಮಿಯಲ್ಲಿ ಕರೆದುಕೊಂಡು ಹೋಗ್ತೀರಲ್ಲ, ಯಾತಕ್ಕಾಗಿ ನನ್ನನ್ನು ಇನ್ನೊಂದು ಮರುಭೂಮಿಗೆ ಕರೆದುಕೊಂಡು ಹೋಗ್ತೀರಾ? ಓದ್ರಿ. ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೆಹೂವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ, ಅಬೇಲ್ ಮೆಹಲೋಲದವನು ಶಾಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಈ ಮರುಭೂಮಿ ಯಾತಕ್ಕೆ ಗೊತ್ತಾ? ಕಳೆದ ಮರುಭೂಮಿ ನಮ್ಮ ಜೀವಿತವನ್ನು ನಡೆಸುವುದಕ್ಕೆ. ಈ ಮರುಭೂಮಿ ಮುಂದಿನ ಉಪದ್ರವ ಯಾಕೆ ಗೊತ್ತಾ? ಈ ಮರುಭೂಮಿಯ ಮಾರ್ಗವಾಗಿ ಹೋಗಿ ನೀನು ನೆಕ್ಸ್ಟ್ ಜನರೇಷನ್ ಅನ್ನು ರೂಪಿಸಲು, ಅರಸರನ್ನು ಯಾಜಕರನ್ನು ರೂಪಿಸುವುದಕ್ಕಾಗಿ. ಕಳೆದ ಮರುಭೂಮಿ ನೀನು ರೂಪಿಸಲ್ಪಡುವುದಕ್ಕೆ, ಈ ಮರುಭೂಮಿ ನೀನು ಇತರರನ್ನು ರೂಪಿಸುವುದಕ್ಕೆ. ಅನೇಕ ಸಮಯದಲ್ಲಿ ಸೇವೆಯ ಮಾರ್ಗದಲ್ಲಿ ದೇವರು ನಮ್ಮ ಓಟವನ್ನು ಮಾತ್ರ ಮುಗಿಸುವುದಿಲ್ಲ, ನಮ್ಮ ಮೂಲಕವಾಗಿ ಇನ್ನೊಂದು ಜನರೇಷನ್ ಅನ್ನು ಕೂಡ ರೂಪಿಸುತ್ತಾರೆ. ಅವರನ್ನು ರೂಪಿಸುವುದಕ್ಕೆ ನಮಗೆ ಮುಖ್ಯವಾದ ಕೆಲಸ. ಒಂದು ಸಾಧಾರಣವಾದ ಲೋಕದ ಕೆಲಸ ಇಟ್ಟುಕೊಳ್ಳಿ. ನೀವೇನಂದುಕೊಂಡಿದ್ದೀರಿ? ಒಬ್ಬ ಸರಾಸರಿಯಾದ ಮನುಷ್ಯನು, ಅವನಿಗೆ ಏನ್ ಅನಿಸುತ್ತದೆ? ನನ್ನ ನಂತರವಾಗಿ ನನ್ನ ಮಕ್ಕಳು ಎನ್ನುವಂತ ಒಂದು ಥಾಟ್ ಇದೆ ಅಲ್ವಾ? 99% ಕೇಳುತ್ತೇನೆ, 1% ಬಿಡಿ. ಒಂದು 99% ಅಬ್ರಹಾಮನಿಗೆ ಇತ್ತಲ್ವಾ, ನನ್ನ ನಂತರವಾಗಿ ಯಾರು? ಒಬ್ಬನು ಕೇಳುತ್ತಾನೆ, ನನ್ನ ನಂತರವಾಗಿ ಯಾರು? ನನಗೆ ನೆಕ್ಸ್ಟ್ ಯಾರು? ಯೇಸು ಕ್ರಿಸ್ತನ ನಂತರ ಶಿಷ್ಯರು ಕೇಳುತ್ತಾರೆ, ಇವರ ನಂತರ ಯಾರು? ಈ ನೆಕ್ಸ್ಟ್ ಯಾರೆಂಬುದಾಗಿದೆ ಅಲ್ವಾ? ಇದು ಬಂದು ಡಿಫಾಲ್ಟ್. ಖಂಡಿತವಾಗಿ ಲೋಕದ ಜೀವಿತಕ್ಕೆ ನೆಕ್ಸ್ಟ್ ಎನ್ನುವಂಥದ್ದು ಡಿಫಾಲ್ಟ್. ಅಂದ್ರೆ ನಿಮಗೆ ಕೊಡಲ್ಪಟ್ಟಂತ ಕರೆಯುವಿಕೆ, ನಿಮಗೆ ಕೊಡಲ್ಪಟ್ಟಂತ ದರ್ಶನ, ಇದಕ್ಕೆ ಡಿಫಾಲ್ಟ್ ಆಗಿ ಇನ್ನೊಂದನ್ನು ರೂಪಿಸುವಂತ ಜವಾಬ್ದಾರಿ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಓಟವನ್ನು ಓಡಿ ಮುಗಿಸಬೇಕು. ಅನೇಕರು ಅವರೊಂದಿಗೆನೇ ಸ್ಯಾಟಿಸ್ಫೈಡ್. ನಾನು ಓಕೆ, ಸಮಸ್ಯೆ ಅನುಭವಿಸಿದೆ, ಒಂದು ಕಾಲದಲ್ಲಿ ಕಷ್ಟಪಟ್ಟೆ, ಸೆಟ್ಲ್ ಆದೆ, ಈಗ ಓಕೆ. ಗವಿಗೆ ಹೋದ. ಇಲ್ಲ, ದೇವರು ಹೇಳುತ್ತಾರೆ ಇನ್ನೂ ಓಡು.
ನಾನು ಇನ್ನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವರಿಗೆ ಆಸ್ತಿ ಸೊತ್ತು ಸೊತ್ತು ಎಂಬುದಾಗಿ ಮೈಂಡ್ ಫುಲ್ಲು ಸಂಪೂರ್ಣವಾಗಿ ಕರಪ್ಟ್ ಆಗಿ ಕೂತಿದ್ದೇವೆ ನಾವು. ಬರೀ ಶಾರೀರಿಕವಾದದ್ದು. ನಿಮಗೆ ನಂತರವಾಗಿ ದೇವರು ನಿಮಗೆ ಕೊಟ್ಟಂತ ಸತ್ಯ, ದೇವರು ಕೊಟ್ಟಂತ ದರ್ಶನ, ನಿಮ್ಮ ಹತ್ರ ಇರುವಂತ ನಂಬಿಕೆ, ಆ ಮಹಾ ದೊಡ್ಡ ಬೊಕ್ಕಸ, ಇದನ್ನು ನೆಕ್ಸ್ಟ್ ಜನರೇಷನ್ಗೆ ಕೊಡಬೇಕೆಂಬುದಾಗಿ ನಿಮಗೆ ಅನ್ನಿಸಲೇ ಇಲ್ಲ. ಬಂದೇ ತಿಂದ್ವಿ, ನಾನು ಆತ್ಮಿಕ ಆಹಾರ ಹೇಳುತ್ತಾ ಇದ್ದೇನೆ, ಬಂದೇ ತಿಂದ್ವಿ, ಸ್ಯಾಟಿಸ್ಫೈಡ್. ಇದರೊಂದಿಗೆ ನೆಕ್ಸ್ಟ್ ವಾರ ಅಷ್ಟೇನೆ. ಕರ್ತನಿಗೆ ಏನ್ ಮಾಡಿದ್ರಿ? ದೇವರು ಹೇಳುತ್ತಾರೆ, ಮತ್ತೆ ನೀನು ಹಿಂತಿರುಗಿ ಹೋಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ದೇವರು ಈಗಲೇ ಬಂದೆ ಬೇರ್ಷಬದ ಅರಣ್ಯದಿಂದ. ಇಲ್ಲ, ಈಗ ಬಂದದ್ದು ನೀನು ತಿಂದು ನಿನಗೆ ಓಡಿದ್ದು. ಈಗ ನೀನು ಓಡುವಂಥದ್ದು ನಿನಗಾಗಿ ಅಲ್ಲ, ನಿನ್ನ ನಂತರವಾಗಿ ಅರಸರನ್ನು ಯಾಜಕರನ್ನು ರೂಪಿಸುವುದಕ್ಕಾಗಿ ಓಡುತ್ತಾ ಇದ್ದೀಯ. ಅದುವೇ ನಿನ್ನ ಫೈನಲ್. ಈ ಓಟವನ್ನು ಓಡಿ ಮುಗಿಸಿದ್ರೆ ಮಾತ್ರವೇ, ವಾಕ್ಯ ಹೇಳುತ್ತದೆ, ಓದಿ ಮುಗಿಸೋಣ. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇದೇ ಫೈನಲ್. ಇದಾದ ನಂತರವಾಗಿ ಹಾಗೆ ಎಲಿಯನ ಕಾನ್ಸೆಪ್ಟ್ ಮುಗಿಯುತ್ತದೆ. ಇದಾದ ನಂತರವಾಗಿ ಎಲಿಯನು ಆಹಾಬನನ್ನು ಸಂಧಿಸುವುದಕ್ಕೆ ಮಾತ್ರ ಬರುತ್ತಾರೆ. ಅವರು ಸತ್ಯ ಎಂದು ಹೇಳುವುದಕ್ಕೆ ಬರುತ್ತಾರೆ, ಆನಂತರ ಆಹಾಬನು ಬದುಕುತ್ತಾರೆ ಅಷ್ಟೇನೆ. ಇದರೊಂದಿಗೆ ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋಗುತ್ತಾರೆ. ಇದುವೇ ಒಂದೊಂದು ಸ್ಟೇಜ್. ಪರಲೋಕಕ್ಕೆ ಹೋಗಲು ದೇವರು ಎಲಿಯನಿಗೆ ಫಿಕ್ಸ್ ಮಾಡಿದ್ದು. ಇವತ್ತು ನಾವು ಹಾಗೆ ಇದ್ದೇವಾ? ಇವತ್ತು ಒಂದು ಕೇರಿ ತಳ್ಳದಲ್ಲಿ ಕೂತು ಎದ್ದೇಳುತ್ತಾ ಇಲ್ಲ, ಅಥವಾ ಚಾರಪ್ತೆಯ ವಿಧವೆಯ ಮನೆಗೆ ಹೋದ್ರೆ ಅದರೊಂದಿಗೆ ಅಷ್ಟೇನೆ. ಅಲ್ಲಿಂದ ದೇವರು ಹೇಳುತ್ತಾರೆ, ಹೊರಟು ಬಾ. ನಡುವೆ ಅರಣ್ಯ ಬರುತ್ತದೆ, ಜಾಲಿಗಿಡ ಬರುತ್ತದೆ, ಕೆಲವು ಉಪದ್ರವಗಳು ಬರುತ್ತದೆ, ಅದೇ ನಿಮ್ಮನ್ನು ರೂಪಿಸುತ್ತದೆ. ಆ ಉಪದ್ರವವನ್ನು ದಾಟಿ ಓಡಿರಿ. ಓಡುವಾಗ ಗವಿಯೊಳಗೆ ಹೋಗಬೇಡಿ. ಸೆಟ್ಲ್ ಆಗಬೇಕೆಂಬುದಾಗಿ ಅಂದುಕೊಳ್ಳಬೇಡಿ. ಸಾಕು ಎಂಬುದಾಗಿ ಅಂದುಕೊಳ್ಳಬೇಡಿ. ತೃಪ್ತಿ ಆಗಬೇಡಿ. ಆತ್ಮಿಕ ವಿಷಯದಲ್ಲಿ ತೃಪ್ತಿ ಆಗಲೇಬಾರದು. ಲೌಕಿಕವಾದ ಕಾರ್ಯಗಳಲ್ಲಿ ತೃಪ್ತಿ ಆಗಬೇಕು. ಸಂತುಷ್ಟಿ ಸಹಿತವಾದ ಭಕ್ತಿ, ಅದು ಯಾಕೆ ಲೋಕ ಪ್ರಕಾರವಾದ ಕಾರ್ಯಗಳಿಗೆ. ಆದರೆ ಕರ್ತನ ಕಾರ್ಯಗಳಿಗೇನು ಬರಬಾರದು, ತೃಪ್ತಿ ಬರಲೇಬಾರದು. ಕರ್ತನೆ ಹೋಗಿ ವಿಶ್ರಮಿಸಿ ಎಂಬುದಾಗಿ ಹೇಳುವ ತನಕ ಓಡುತ್ತಲೇ ಇರಬೇಕು. ಓಡಿ ಎಲ್ಲಿ ಹೋಗಬೇಕು ಗೊತ್ತಾ? ಮುಂದಿನ ಜನರೇಷನ್ ಅವರನ್ನು ರೂಪಿಸುವ ಹಾಗೆ ಹೋಗಬೇಕು. ಅರಸರನ್ನು ಯಾಜಕರನ್ನು ರೂಪಿಸುವವರಾಗಿ ಓಡಬೇಕು. ಆ ರೀತಿಯಾಗಿ ಓಡಿ ಸುಳಿಗಾಳಿಯಲ್ಲಿ ಹೋಗಿ ಒಂದು ದಿನ ಬರುತ್ತದೆ, ತುತ್ತೂರಿ ಧ್ವನಿಸುತ್ತದೆ, ನಾವು ಮೇಘದಲ್ಲಿ ಒಯ್ಯಲ್ಪಟ್ಟು ಆಕಾಶದಲ್ಲಿ ಅವರೊಂದಿಗೆ ಕಾಣಲ್ಪಡುತ್ತೇವೆ. ಹಲ್ಲೆಲೂಯ. ಇಷ್ಟು ಹಂತಗಳನ್ನು ದಾಟಿ ಬರಬೇಕು ಪರಲೋಕಕ್ಕೆ ಹೋಗಲು. ಇವತ್ತು ನಾವೇನೆಂದುಕೊಂಡಿದ್ದೇವೆ? ಚರ್ಚ್ಗೆ ಬಂದ್ವಿ, ಹೋದ್ವಿ, ಕೆಲಸ ಮುಗಿಯಿತು. ಚರ್ಚಿಗೆ ಬಂದು ಹೋಗುವವರೆಲ್ಲ ಪರಲೋಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಬೈಬಲ್ ಹೇಳುವುದಿಲ್ಲ. ಇಲ್ಲಿ ಬಂದವರಲ್ಲಿ ಎಷ್ಟು ಜನ ಸಿದ್ಧವಾಗಿದ್ದಾರೋ ಅವರು ಮಾತ್ರವೇ ಹೋಗುತ್ತಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ನಿಮ್ಮನ್ನೇ ಪರಿಶೋಧಿಸಿ ನೋಡಿ. ಒಂದು ವೇಳೆ ಇನ್ನೂ ಕೂಡ ಕೇರಿ ತಳ್ಳದಲ್ಲಿಯೇ ಚೆನ್ನಾಗಿ ರೊಟ್ಟಿ ಮಾಂಸ ದೇವರು ಆಶೀರ್ವದಿಸಿದ್ದಾರೆ, ಈ ರೀತಿಯಾಗಿ ಜೀವಿತ ಹೋದರೆ ಚೆನ್ನಾಗಿರುತ್ತದೆ. ಇದಕ್ಕೇನೆ ದೇವರು ಕರೆದ್ರ? ಇಂಜಿನಿಯರ್ ಇಲ್ಲ ಎಂಬುದಾಗಿ ಒಬ್ಬ ಇಂಜಿನಿಯರನ್ನಾಗಿ ದೇವರು ನಿಮ್ಮನ್ನು ಕರೆದ್ರ? ಲೋಕದಲ್ಲಿ ಒಬ್ಬ ಡಾಕ್ಟರ್ ಇಲ್ಲ ಎಂಬುದಾಗಿ ಡಾಕ್ಟರ್ ಆಗಿ ಕರೆದ್ರ? ಇಲ್ಲ, ಲೋಕದಲ್ಲಿ ಶ್ರೀಮಂತರಿಲ್ಲ ಎಂಬುದಾಗಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದಕ್ಕಾಗಿ ಕರೆದ್ರ? ಇಲ್ಲ. ಅವರ ದರ್ಶನವನ್ನು ಮಾಡುವುದಕ್ಕೆ ವ್ಯಕ್ತಿಗಳಿಲ್ಲ. ನನ್ನ ಕಾರ್ಯವಾಗಿ ಯಾರು ಹೋಗುತ್ತಾರೆ ಎಂಬುದಾಗಿ ಕರ್ತನು ನಿಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ದೇವರು ಕರೆದಿದ್ದಾರೆ. ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ಬೆಳೆಯು ಬಹಳ, ಕೆಲಸಗಾರರು ಸ್ವಲ್ಪ. ಬೆಳೆಗೆ ಕೆಲಸಗಾರರು ಬೇಕು ಎಂಬುದಾಗಿ ತಂದೆ ಹತ್ರ ಪ್ರಾರ್ಥಿಸಿರಿ. ಅವರ ಕೆಲಸಕ್ಕೆ ಕೆಲಸಗಾರರು ಇಲ್ಲ. ಈಗ ನಾನು ಮುಂದಿನ ಹಂತ ಆತ್ಮಿಕ ಜೀವಿತದಲ್ಲಿ ಹೋಗಬೇಕು. ಇನ್ನೂ ನಾನು ಮೇಲೆ ಹೋಗಿ ರೊಟ್ಟಿಯನ್ನು ತಿನ್ನಬೇಕು, ಎಣ್ಣೆಯಲ್ಲಿ ಅಭಿಷೇಕದಲ್ಲಿ ಬರಬೇಕು. ಕರ್ತನ ವಾಕ್ಯವನ್ನು ನಾನು ಇನ್ನೂ ಧ್ಯಾನಿಸಬೇಕು, ಮುಂದಿನ ಹಂತಕ್ಕೆ ಹೋಗಬೇಕು. ಅದನ್ನು ದಾಟಿ ದೇವರು ನಿಮಗೆ ಒಂದು ಓಟವನ್ನು ಇಟ್ಟಿದ್ದಾರೆ. ಆ ಪ್ರಯಾಣದಲ್ಲಿ ಒಂದು ವೇಳೆ ನೀನು ಈಗ ಮರುಭೂಮಿಯಲ್ಲಿ ಇರಬಹುದು, ಜಾಲಿ ಮರದ ಕೆಳಗೆ ಇರಬಹುದು, ಸಾಕು ಕರ್ತನೆ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಆದರೆ ದೇವರು ಹೇಳುತ್ತಾರೆ, ಮುಂದುವರೆದು ಓಡು, ಬಿಡಬೇಡ. ಸಾಕು ಎಂದು ಹೇಳಬೇಡ. ಡೋಂಟ್ ಗಿವ್ ಅಪ್. ಯಾಕೆ ಗೊತ್ತಾ? ನೀನು ರೂಪಿಸಬೇಕಾದವರು ಅನೇಕರು ಇನ್ನೂ ಇದ್ದಾರೆ. ನಿನ್ನ ಮೂಲಕವಾಗಿ ದೇವರು ಇನ್ನೂ ಅನೇಕರನ್ನು ರೆಡಿ ಮಾಡಬೇಕು ಅಂದುಕೊಂಡಿದ್ದಾರೆ. ನೀವು ನಿಮಗೋಸ್ಕರವಾಗಿ ಮಾತ್ರ ಭೂಮಿಗೆ ಬಂದವರಲ್ಲ, ನಿಮ್ಮ ನಂತರವಾಗಿ ಒಂದು ತಲೆಮಾರನ್ನು ರೂಪಿಸುವುದಕ್ಕಾಗಿ ಬಂದವರು. ಆತ್ಮೀಕ ತಲೆಮಾರನ್ನು. ಕರ್ತನು ನಿಮಗೆ ಹೇಳಿಕೊಡುವಂಥ ಕಾರ್ಯವೆಲ್ಲ ಯಾತಕ್ಕಾಗಿ? ಇಷ್ಟೊಂದು ಸತ್ಯವೇದದ ವಾಕ್ಯ, ಅಭಿಷೇಕ, ಪಾಠಗಳು ಯಾತಕ್ಕಾಗಿ? ಇದರ ನಡುವೆ ಆತನ ಪ್ರಮಾಣವನ್ನು ಕಲಿತುಕೊಳ್ಳುತ್ತೀರಾ ಯಾತಕ್ಕಾಗಿ? ನಿಮ್ಮೊಂದಿಗೆ ಅಳಿದು ಹೋಗುವುದಕ್ಕ? ಇಲ್ಲವೇ ಇಲ್ಲ. ನಿಮ್ಮ ನಂತರವಾಗಿ ಅರಸರನ್ನು, ಯಾಜಕರನ್ನು ದೇವರು ರೂಪಿಸುವುದಕ್ಕೆ ಇಷ್ಟಪಡುತ್ತಾ ಇದ್ದಾರೆ. ನೀವು ಹಾದು ಬಂದಂಥ ಮಾರ್ಗದ ಕುರಿತಾಗಿ ಚಿಂತಿಸಬೇಡಿ. ನೀವು ಉಪದ್ರವ ಹೊಂದಿದ್ದು ಅದಕ್ಕಾಗಿ ಅಲ್ಲ.
ನೀವು ಪಟ್ಟಂತ ಪಾಡುಗಳಿದೆಯಲ್ಲ, ಇದೇ ರೀತಿಯಾಗಿ ಪಾಡುಗಳಿಂದ ಬರುವಂಥವರಿಗೆ ನೀವು ಹೇಳುವಂತಹ ಸಾಕ್ಷಿ. ಅವ್ರು ಹೇಳುತ್ತಾರೆ ನಮ್ಮ ಕಷ್ಟ ನಿಮಗೆ ಗೊತ್ತಿಲ್ಲ. ಆ ರೀತಿಯಾಗಿ ಹೇಳುವಾಗ ನೀವು ಅವರಿಗೆ ಧೈರ್ಯವಾಗಿ ಹೇಳುತ್ತೀರಾ, ಇದಕ್ಕಿಂತ ಮೇಲಾದ ಕಷ್ಟಗಳನ್ನು ನಾನು ಅನುಭವಿಸಿದ್ದೇನೆ. ಇದಕ್ಕಿಂತ ದೊಡ್ಡ ಹೋರಾಟವನ್ನು ನಾನು ಹೋರಾಡಿದ್ದೇನೆ. ಯಾರು ಕೂಡ ದಾನಿಯೇಲನ ಹತ್ರ ಹೇಳುವುದಕ್ಕೆ ಆಗಲ್ಲ. ಮಾರ್ಗದಲ್ಲಿ ಸಿಂಹ ಬಂತು, ಸಿಂಹದ ನಡುವೆ ನಾನು ಧೈರ್ಯವಾಗಿ ನಿಂತೆ. ದಾನಿಯೇಲನು ಹೇಳುತ್ತಾನೆ, ನಾನು ಒಂದು ರಾತ್ರಿಯೆಲ್ಲ ಸಿಂಹಗಳ ನಡುವೆನೇ ಇದ್ದೆ. ಪೌಲನಿಗೆ ಯಾರು ಹೇಳುವುದಕ್ಕೆ ಆಗಲ್ಲ, ನಾನು ಚಾಟಿಯಿಂದ ಒಡೆಸಿಕೊಂಡಿದ್ದೇನೆ ಅಂತ. ಅವನು ಹೇಳುತ್ತಾನೆ, ನಾನು ಒಂದು ಕಮ್ಮಿ 40 ಅನೇಕ ಸಾರಿ ಒಡೆಸಿಕೊಂಡಿದ್ದೇನೆ. ನಾವು ಪಟ್ಟ ಪಾಡುಗಳು ಅನೇಕರಿಗೆ ಸಾಕ್ಷಿ, ಅನೇಕರ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮನ್ನು ನಡೆಸಿಕೊಂಡು ಬಂದದ್ದು ಅದಕ್ಕಾಗಿಯೇ. ನಿಮ್ಮನ್ನು ಕರ್ತನು ಅನೇಕರಿಗೆ ಮಾದರಿಯಾಗಿ ಮಾಡಲಿದ್ದಾರೆ. ಅನೇಕರು ನಿಮ್ಮನ್ನು ನೋಡಿ ನಂಬಿಕೆಯಲ್ಲಿ ಬಲ ಹೊಂದಲಿದ್ದಾರೆ. ಈ ರೀತಿಯಾಗಿ ನಾನು ಜೀವಿಸಬೇಕೆಂಬುದಾಗಿ ಅವರು ಅಂದುಕೊಳ್ಳಲಿದ್ದಾರೆ. ಒಪ್ಪಿಸಿಕೊಡೋಣವ ಅಂತ ಒಂದು ಜೀವಿತಕ್ಕೆ. ದೇವರ ಸಮ್ಮುಖದಲ್ಲಿ ಕರಗಳನ್ನು ಮೇಲೆತ್ತಿ ದೇವರಿಗೆ, ಸರ್ವಶಕ್ತನಾದ ನಮ್ಮ ತಂದೆಯೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಈಗೋ ನಮ್ಮ ಪ್ರಯಾಣ ಆರಂಭವಾಗಿದೆ ದೇವರೇ. ನಾವು ಅದನ್ನು ಮುಗಿಸಿ ಮೇಘದೊಳಗೆ ಏರಿ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರೇ ಕೃಪೆ ನೀಡಿರಿ. ಅದರ ನಡುವೆ ದಮಸ್ಕದ ಅರಣ್ಯವೋ ಅಥವಾ ಬೇರ್ಷಬದ ಅರಣ್ಯವೋ ಯಾವುದು ಕೂಡ ನಮ್ಮನ್ನು ಸಾಯಿಸದಂತೆ ದೇವರೇ ಕಾಪಾಡಿರಿ. ಮಾರ್ಗ ನಡೆಸಿರಿ ಅಪ್ಪ, ಆಶೀರ್ವದಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.